ನಮಸ್ಕಾರ. ಅಚೀವರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಂದು ಸುಲಭ ಟಾಪಿಕ್ ಯಾವುದಂದ್ರೆ ಸುಲಭವಾಗಿ ಇಂಗ್ಲಿಷ್ ಕಲೀರಿ, ಈಸಿ ಲರ್ನ್ ಇಂಗ್ಲಿಷ್ ಅಂತ ತಗೊಂಡಿದ್ದೀನಿ. ಸೊ ಆಲ್ರೆಡಿ ನೀವು ಇಂಗ್ಲಿಷ್ ನಂದು 4 ಕ್ಲಾಸನ್ನು ಕೇಳಿದ್ರೆ ಹಿಂದೆ ಗ್ರಾಮರ್ ಟಾಪಿಕ್ ಮಾಡಿದ್ದೆ. ಸುಲಭವಾಗಿ ಇವತ್ತು ಈಸಿ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು ಅಥವಾ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಯಾವುದೇ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಅಥವಾ ಮುಂದೆ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಅಂತಂದರೆ ಇಂಗ್ಲಿಷ್ ಸಬ್ಜೆಕ್ಟ್. ಇಂಗ್ಲಿಷ್ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೈಮಲ್ಲಿ ನಾವು ಒಂದು ಕ್ಲಾಸ್ ಮಧ್ಯೆ ಇಂಗ್ಲಿಷ್ ಕ್ಲಾಸ್ ಕೂಡ ಕೊಡ್ತಾ ಹೋಗ್ತೀನಿ. ಸೊ ಬಹಳಷ್ಟು ಜನ ಕೇಳಿದ್ರೆ ಸರ್ ಕನ್ನಡ ಮಾಡಿ ಅಂತ ಕೆಲವು, ಹಾಗೆ ಮತ್ತೆ ಎಕನಾಮಿಕ್ಸ್ ಕಂಟಿನ್ಯೂ ಮಾಡಿ ಅಂತ ಕೇಳಿದ್ರೆ, ಜಾಗ್ರಫಿ ಕಂಟಿನ್ಯೂ ಮಾಡಿ ಹೀಗೆ ಎಲ್ಲ ಕೇಳಿದ್ರೆ ಎಲ್ಲ ಕ್ಲಾಸ್ಗಳನ್ನು ಮಾಡ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಸರ್ಗಳು ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಾಗುತ್ತೆ. ಮತ್ತೆ ಕೆಲವರು ಹೇಳಿದ್ರೆ ಸರ್ ಮೈಕ್ ಸರಿ ಮಾಡಿ ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಹೊಸ ಮೈಕ್ ಬರಲಿ ತನಕ ಆಗಲ್ಲ. ಯಾಕಂದ್ರೆ ಈಗೆಲ್ಲ ಯಾವುದೇ ಆನ್ಲೈನ್ ಪ್ರಕ್ರಿಯೆ ಬಂದಾಗಿದ್ರಿಂದ ನಮಗೆ ಮೈಕ್ ಸಿಗ್ತಾ ಇಲ್ಲ. ಹಾಗಾದ್ರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಅಲ್ಲಿವರೆಗೂ ನಾವು ಯಾವ್ದನ್ನ ಯೂಟ್ಯೂಬ್ ವಿಡಿಯೋನ ತಡೆ ಹಿಡಿಬೇಕಾಗುತ್ತೆ. ಸೊ ಬಹಳಷ್ಟು ಜನ ಹೇಳಿದ್ರ, ಸೊ ನಾನು ಅದನ್ನ ರಿಪ್ಲೈ ಮೆಸೇಜ್ ಮಾಡಿದೆ, ಇಲ್ಲ ಓಕೆ ಸರ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್, ಗೊತ್ತಿರಲಿಲ್ಲ ಅಂತ ಹೇಳಿದ್ರ. ಸೊ ಹಾಗಾದ್ರಿಂದ ನಾವು ಈ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್, ಯಾವುದಕ್ಕೆ ಲೈಫ್ಗೆ ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು ಇವತ್ತಿನ ಟಾಪಿಕ್ ಯಾವ್ದು ಸ್ಟಾರ್ಟ್ ಮಾಡ್ತೀನಿ, ಈಸಿ ಲರ್ನ್ ಇಂಗ್ಲಿಷ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮಗೆ ಬಹಳಷ್ಟು ಜನ ಶುಭಾಶಯಗಳನ್ನ ಕಳಿಸಿದ್ದೀರಾ, ವೆಲ್ಕಮ್ಗಳನ್ನ, ಮತ್ತೆ ಸುಮಾರಷ್ಟು ಜನ ಅಪ್ರಿಸಿಯೇಟ್ ಮಾಡಿದೀರ ನಮ್ಮ ಕೆಲಸಕ್ಕೆ. ನಾವು ಮಾಡಿದಂತ ಹಳ್ಳಿ ಸೇವೆಗೆ ಸಾಕಷ್ಟು ಜನ ಇದು ಮಾಡಿದಿರ. ಸಾಕಷ್ಟು ಜನ ಅದರಲ್ಲಿ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಬರೋದನ್ನ 8 ಗಂಟೆಗೆ ಬರೋಂಥ ಕರೆಂಟ್ ಅಫೇರ್ಸ್ ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಸಿಯೇಟ್ ಮಾಡಿದಿರ. ಹಾಗೆ ನಾವು ಎವ್ರಿ ಡೇ 8 ಗಂಟೆಗೆ ತುಂಬಾ ಎಕ್ಸ್ಪರ್ಟ್ ಗಳಿಂದ ಸೊ ಮಾಹಿತಿನ ತಿಳಿಸಿ, ಸೊ ನಿಮ್ಮ ಯೂಟ್ಯೂಬ್ ಹಂಟರ್ ಅಂತ ಪ್ರಸಿದ್ಧ ಅಂತ ಪ್ರೀತಮ್ ಅವ್ರು ಮಾಡ್ತಿದ್ದಾರೆ. ಸೊ ನಾವು ಅದಕ್ಕೆ ನಿಮಗೆ ಕೂಡ ಕಂಗ್ರಾಟ್ಸ್ ಹೇಳ್ತಿದ್ದೀವಿ, ನಮ್ಮನ್ನ ಬೆಂಬಲಿಸಿದಕ್ಕೆ. ಹಾಗೆ ಕೆಲವರು ಕೇಳಿದ್ರ ಸರ್ ಹಿಸ್ಟ್ರಿ ಕ್ಲಾಸ್ ಅನ್ನ ಮುಂದುವರಿಸಿ ಅಂತ ಕೇಳಿದಿರಾ. ಸೊ ಎಲ್ಲಾ ಕ್ಲಾಸ್ ಗಳನ್ನ ಮುಂದುವರಿಸ್ತೀವಿ. ಮತ್ತೆ ಕನ್ನಡದ ಕೆಲವು ಡೌಟ್ಸ್ ಗಳನ್ನ ಕ್ವಶನ್ಸ್ ಮಾಡ್ತಿದ್ದೀರಾ, ಅದಕ್ಕೆ ಆನ್ಸರ್ ಮಾಡ್ತಿದ್ದಾರೆ. ಸೊ ಪವಿತ್ರ ಮೇಡಮ್ ಅವರು ನಿಮಗೆ ಆನ್ಸರ್ ನ ಮಾಡ್ತಿದ್ದಾರೆ ಅಲ್ವಾ. ಓಕೆ, ಹಾಗೇನೆ ನಿಮಗೆ ಬೇರೆ ಬೇರೆ ಕೇಳಿದ್ರೆ, ಕನ್ನಡ ಕೇಳಿದ್ರೆ, ಇಂಗ್ಲಿಷ್ ಕೇಳಿದ್ರೆ, ಜಾಗ್ರಫಿ, ಕಾನ್ಸ್ಟಿಟ್ಯೂಷನ್, ಹಾಗೆ ಮೆಂಟಲ್ ಎಬಿಲಿಟಿ ಸರಣಿಯನ್ನ ಕೇಳಿದ್ರೆ, ಮೆಂಟಲ್ ಎಬಿಲಿಟಿ ಮಾಡಿ ಅಂತ ಕೇಳಿದ್ರು ಕೂಡ. ಸೊ ಅದು ಕೂಡ ನಿಮಗೆ ನೆಕ್ಸ್ಟ್ ನನ್ನ ಕ್ಲಾಸ್ ಆದ ತಕ್ಷಣ ನೆಕ್ಸ್ಟ್ ನಿಮಗೆ ಅನೌನ್ಸ್ಮೆಂಟ್ ಆಗ್ತದೆ. ಮೆಂಟಲ್ ಎಬಿಲಿಟಿ ಸರಣಿ, ಮೆಂಟಲ್ ಎಬಿಲಿಟಿ ಬಿಡ್ತಾ ಹೋಗ್ತಿದೀವಿ ಅಂತ. ಸೊ ಅದಕ್ಕೂ ಮುಂಚೆ ನಿಮಗೆ ಒಂದು ವಿಷಯ ಹೇಳಕ್ ಟ್ರೈ ಮಾಡ್ತಿದ್ದೀನಿ ನಾನು. ಸೊ ಅಚೀವರ್ ಕೋಚಿಂಗ್ ಸೆಂಟರ್ ಸೊ ವೆಬ್ಸೈಟ್ ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಕೊಡ್ತಿರುವಂತ ಮಾಹಿತಿಗಳೇ 25 ಲಕ್ಷ ಜನ ವ್ಯೂವರ್ಸ್ ಪಡೆದಿದೆ. ಹಾಗಾಗಿ ಅದು ಕೂಡ ನಮಗೆ ಒಂದು ಸಂತೋಷದ ವಿಷಯ ಅಂತ ಹೇಳಕ್ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ಬರುವಂತ ಆನ್ಲೈನ್ ಎಕ್ಸಾಮ್, ಕ್ವಿಜ್, ಕರೆಂಟ್ ಅಫೇರ್ಸ್, ನೋಟಿಫಿಕೇಶನ್ಸ್ ಗಳನ್ನ ತುಂಬಾ ಜನ ಇಷ್ಟಪಡ್ತಾರೆ. ಯಾಕಂದ್ರೆ ಅದು ತುಂಬಾ ಒಳ್ಳೆ ಮಾಹಿತಿನ ಹೊತ್ತು ಬರುತ್ತೆ ದಿನ. ಹಾಗಾಗಿ ಅದು ಕೂಡ 25 ಲಕ್ಷ ವ್ಯೂವರ್ಸ್ ಪಡೆದ್ರಿಂದ ಸೊ ಅಚೀವರ್ಸ್ಗೆ ತುಂಬಾ ಸಂಭ್ರಮ ಅಂತಾನೆ ಹೇಳ್ಬೋದು. ಓಕೆ, ನಿಮ್ಮೆಲ್ಲರ ಹಾರೈಕೆ ಮತ್ತು ಬಯಕೆಯಿಂದ ಅಚೀವರ್ಸ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಸೊ ನಂದು ಕೂಡ ವಿಶ್ ಇದೆ ಅಚೀವರ್ಸ್ಗೆ. ಸೊ ಆಲ್ ದಿ ಬೆಸ್ಟ್ ಅಚೀವರ್ಸ್ ಅಂತ ಹೇಳ್ತಾ, ಸೊ ನನ್ನ ಇವತ್ತಿನ ಕ್ಲಾಸ್ ಅನ್ನು ನಾನು ಆರಂಭಿಸೋಕ್ಕಿಂತ ಮುಂಚೆ ಕೆಲವು ಮಾಹಿತಿನ, ಒಳ್ಳೊಳ್ಳೆ ಮಾಹಿತಿಯನ್ನ ಈ ಟೈಮಲ್ಲಿ ನಿಮಗೆ ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕೋದ್ರಿಂದ ದಯವಿಟ್ಟು ಅಚೀವರ್ಸ್ ಶೌರ್ಯ ಟೆಲಿಗ್ರಾಮ್ ಗ್ರೂಪ್ಗೆ ಸೊ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಸುಲಭವಾಗಿ ಇಂಗ್ಲಿಷ್ ಕಲಿಯಿರಿ, ಈಸಿ ಲರ್ನ್ ಇಂಗ್ಲಿಷ್ ಅಂತ ಹೇಳ್ತಿದ್ದೀನಿ. ನಾನು ಹೇಳಿದೀನಿ ಬರೀ ಸ್ಪೋಕನ್ ಇಂಗ್ಲಿಷ್ ಅಲ್ಲ, ಇದು ಎನಿ ಕಾಂಪಿಟೇಟಿವ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದರಿಂದ ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಹೇಳಿದ್ದೆ. ಅದನ್ನ ಇಟ್ಕೊಂಡು ಇವತ್ತು ಕ್ಲಾಸ್ ಅನ್ನ ನಿಮ್ಗೆ ಹೇಗೆ ಇಂಗ್ಲಿಷ್ ಕಲಿಸ್ತೀನಿ ನೋಡಿ. ಸೊ ಪರ್ಫೆಕ್ಟ್ಲಿ ಕಲಿಯಕ್ ಸಾಧ್ಯ ಇದೆ ಇಂಗ್ಲಿಷ್ ನ, ನಾನು ಅದೇ ತರ ಹೇಳ್ಕೊಡ್ತೀನಿ. ಸೊ 1, 2 ಇನ್ನು 2 ಕ್ಲಾಸ್ ಇದೆ. ನೀವು 2 ಕ್ಲಾಸ್ ಕೇಳಿದ್ದೆ ಖಂಡಿತ ಆದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ 100-200% ಇರುತ್ತೆ. ಆ ಲೆವೆಲ್ಗೆ ಈ ಕ್ಲಾಸ್ ಅನ್ನು ಇಟ್ಟಿದೆ. ಓಕೆ, ಸಿಂಗ್ಯುಲರ್ ನಿಮಗೆ ಗೊತ್ತಿದೆ, ಕಾಲಮ್ ಐ, ಯು, ಹಿ, ಶಿ, ಇಟ್, ಅಂಡ್ ಫ್ಲೂರಲ್ ಕಾಲಮ್ ಗೊತ್ತಿದೆ ನಿಮಗೆ. ಸೊ ವಿ, ಯು, ದೇ ಅಂತ ಗೊತ್ತಿದೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಯಾರಿಗೆ ಗೊತ್ತಿಲ್ಲ ಹಿಂದೆ ಸ್ವಲ್ಪ ಕ್ಲಾಸ್ ಗಳನ್ನ ನೋಡ್ಕೊಂಡ್ರೆ, ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ತೀನಿ ನನಗೆ. ಸೊ ಇವನ್ನ ಸೊ ಈ ಮೆಂಬರ್ಸ್ ಇಟ್ಕೊಂಡು, ಸೊ ಸಿಂಗ್ಯುಲರ್ ಫ್ಲೂರಲ್ ಮೆಂಬರ್ಸ್ ಇಟ್ಕೊಂಡು ನಾನು ಇವತ್ತು ಸೆಂಟೆನ್ಸ್ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲದರಲ್ಲೂ ಇವತ್ತಿಂದನೇ ಇಂಗ್ಲಿಷ್ ಅನ್ನ ಕಾನ್ಫಿಡೆನ್ಸ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಾ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ, ನೋಡಿ ಬೇಕಿದೆ. ಸೊ ನಂಬರ್ 1 ತಗೋತಿದ್ದೀನಿ ನಾನು. ಸೊ ಒಂದು ಫಸ್ಟ್ ಪರ್ಸನ್ ಯಾವುದು, ಐ, ಸಿಂಗ್ಯುಲರ್ ತಗೊಂಡಿದ್ದೀನಿ. ಐ ಗೋ ಅಥವಾ ಐ ಡೂ ಗೋ ಅಂತ, ಹಂಗಂದ್ರೆ ನಾನು ಹೋಗುತ್ತೇನೆ ಅಂತ ಇದೆ. ಏನಂತ ಇದೆ, ನಾನು ಹೋಗುತ್ತೇನೆ ಅಂತ ಇದೆ. ಸೊ ನೆಕ್ಸ್ಟ್ ನಿಮಗೆ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲ, ಐ ಆಮ್ ಗೋಯಿಂಗ್ ಅಂತ ನೋಡಿ. ಐ ಅನ್ನೇ ತಗೊಂಡು ನಾನು ಬಿಡಿಸ್ತಿದ್ದೀನಿ. ಸೊ ಐ ಗೋ ಅಥವಾ ಐ ಆಮ್ ಗೋಯಿಂಗ್. ಸೊ ಐ ಗೋ ಅಂತಂದ್ರೆ ನಾನು ಹೋಗುತ್ತೇನೆ, ಐ ಆಮ್ ಗೋಯಿಂಗ್ ಅಂದ್ರೆ ನಾನು ಹೋಗುತ್ತಾ ಇದ್ದೇನೆ ಅಂತ ಆಗುತ್ತೆ. ಸೊ ಅಲ್ಲಿ ಕನ್ನಡ ಕೂಡ ನೋಡ್ಕೊಳ್ಳಿ, ಹೋಗುತ್ತಾ ಇದ್ದೇನೆ ಕಂಟಿನ್ಯೂಸ್, ಹೋಗುತ್ತೇನೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಅಂತ ಆಗುತ್ತೆ. ಐ ಗೋ, ಐ ಆಮ್ ಗೋಯಿಂಗ್ ವ್ಯತ್ಯಾಸ ಹೇಳ್ತಿದ್ದೀನಿ. ಸೊ ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ರೆ ಹಾಗೆ ನಾನು ಸ್ವಲ್ಪ ಸ್ಪೀಡ್ ಹೇಳ್ತಾ ಹೋಗ್ತೀನಿ. ಐ ಹ್ಯಾವ್ ಗಾನ್. ಸೊ ಐ ಹ್ಯಾವ್ ಗಾನ್ ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಐ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದೆ. ಸೊ ಹ್ಯಾವ್ ನಿಮಗೆ ಸೊ ಪರ್ಫೆಕ್ಟ್ ಕಡೆ ಹೋಗುತ್ತೆ, ಹೆಲ್ಪಿಂಗ್ ವರ್ಬ್ ಹ್ಯಾವ್.
ಗಾನ್ ಅನ್ನೋದು ನಿಮಗೆ ವರ್ಬ್ 3 ಆಗಿರುತ್ತೆ. ಸೊ ಗೋ, ವೆಂಟ್, ಗಾನ್. ಸೊ ಎನಿ ಪರ್ಫೆಕ್ಟ್ ಟೆನ್ಸ್ಗೆ ಸೊ ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನೇ ತಗೋತೀವಿ ಅನ್ನೋದು ನಿಮಗೆ ಮಾಹಿತಿ ಗೊತ್ತಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ರಿಂದ ನಿಮ್ಗೆ ಈಸಿ ಆಗ್ತಿದೆ. ಐ ಹ್ಯಾವ್ ಗಾನ್ ಅಂದ್ರೆ ನಾನು ಬರೆದೇನು, ಸೊ ನಾನು ಹೋದೆನೋ ಅಲ್ಲಿ, ಸೊ ಮಿಸ್ ಆಗಿದೆ. ಸೊ ನಾನು ಹೋದೆನೋ ಅಂತ. ಒಂದ್ ಸೆಕೆಂಡ್ ನಾನು ಬಿಡಿಸ್ತಾ ಹೋಗ್ತೀನಿ, ನಿಮಗೆ ಇದೇ ತರ ಬಿಡಿಸ್ತಾ ಹೋಗ್ತೀನಿ. ಒಂದ್ ಸೆಕೆಂಡ್ ವೆಯ್ಟ್ ಮಾಡಿ. ಸೊ ಲೈನ್ ಬರಂತ್ರಿ. ಸೊ ನೆಕ್ಸ್ಟ್ ಇದನ್ನ ಐ ಹ್ಯಾವ್ ಬೀನ್ ಗೋಯಿಂಗ್ ಅಂತ ನಾನು ಹೋಗುತ್ತಲೇ ಇದೆ. ನಾನು ನಿಮಗೆ ಇದನ್ನ ಬಿಡಿಸಿದ್ರಲ್ಲ, ಮಿಸ್ಟೇಕ್ ಇರೋದ್ರಿಂದ ನಿಮ್ಗೆ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ಲೈನ್ ಅಲ್ಲಿ ಒಂದ್ ಸೆಕೆಂಡ್. ಈಗ ಕ್ಲಾಸಿಗೆ ಬರ್ತಾ ಇದ್ದೀನಿ. ಸೊ ಎಲ್ಲರೂ ನೋಟ್ ಮಾಡ್ಕೊಳ್ಳೋಕೆ ತಯಾರಿದ್ರೆ ಸೊ ಬನ್ನಿ. ಸೊ ನಾನು ಆಲ್ರೆಡಿ ನಿಮಗೆ ಡಿಸ್ಕಷನ್ ಮಾಡಿದೆ. ಎಂತ ಮಾಡಿದೆ, ಸೊ ಪ್ರೆಸೆಂಟ್ ಅಲ್ಲಿ ಐ ಅನ್ನ ತಗೊಂಡು ಸೆಂಟೆನ್ಸ್ ಬಿಡಿಸ್ತಾ ಹೋಗ್ತೀನಿ. ಸೊ ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್ ಅಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಆಲ್ಮೋಸ್ಟ್ ಮಾತಾಡೋದು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಲ್ಲೇ ಮಾತಾಡೋದ್ರಿಂದ ನಾನು ಇವತ್ತು ನಿಮಗೆ ಅದನ್ನ ಕಲ್ಸ್ಕೊಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೋಡೋಣ. ಸೊ ಇವಾಗ ನನ್ನ ಕಾನ್ಸೆಪ್ಟ್ ಏನು ನಿಮ್ಗೆ ಗೊತ್ತಾಗಿದೆ. ಸೊ ಇವಾಗ ನಾನು ಬರ್ತಾ ಇದ್ದೀನಿ. ಬಂದೆ. ಓಕೆ, ನೋಡಿ ನೆಕ್ಸ್ಟ್ ಪ್ರೆಸೆಂಟ್ ಆಗಿದೆ. ಪಾಸ್ಟ್ ಹೇಳ್ತೀನಿ. ಐ ವೆಂಟ್ ಅಂದ್ರೆ ಸಿಂಪಲ್ ಪಾಸ್ಟ್. ಐ ವೆಂಟ್ ಅಥವಾ ಐ ಡಿಡ್ ಗೋ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಿಮಗೆ ವಾಕ್ಯ ಗೊತ್ತಾಗುತ್ತೆ. ನಾನು ಹೋಗಿದ್ದೆ ಅಂತ ಆಗುತ್ತೆ. ನೋಡಿ, ಐ ಗೋ ಅಂದ್ರೆ ನಾನು ಹೋಗುತ್ತೇನೆ. ಐ ವೆಂಟ್ ಅಂದ್ರೆ ನಾನು ಹೋಗಿದ್ದೆ. ಸೊ ಡಿಫರೆನ್ಸ್ ಬಿಟ್ವೀನ್ ಕನ್ನಡ. ಸೊ ಪ್ರೊನೌನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪಾಸ್ಟ್ ಎಷ್ಟು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಸೊ ಪ್ರೆಸೆಂಟ್ ಅಲ್ಲಿ ಹೆಂಗ್ ಮಾತಾಡ್ಬೋದು ಅಂತ ಹೇಳ್ತಿದ್ದೀನಿ. ಐ ಗೋ ಅಂದ್ರೆ ನಾನು ಹೋಗುತ್ತೇನೆ, ಅಥವಾ ಐ ಡೂ ಗೋ ಅಂದ್ರೆ ನಾನು ಹೋಗ್ತೀನಿ ಅಂತ ಅರ್ಥ ಆಗ್ತದೆ. ಹಂಗಾಗಿ ಎರಡು ಸಿಂಪಲ್ ಪ್ರೆಸೆಂಟ್. ಐ ವೆಂಟ್ ಅಂದ್ರೆ ಸಿಂಪಲ್ ಪಾಸ್ಟ್. ಐ ಡಿಡ್ ಗೋ ಅಂದ್ರೆ ಸಿಂಪಲ್ ಪಾಸ್ಟ್ ಆಗುತ್ತೆ. ಹಾಗಾಗಿ ಎರಡು ಕೂಡ ರೈಟ್, ಸಿಂಪಲ್ ಪಾಸ್ಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಐ ವೆಂಟ್ ಅಂದ್ರೂ ರೈಟ್, ಐ ಡಿಡ್ ಗೋ ಅಂದ್ರೂ ರೈಟ್. ಹಾಗಾಗಿ ಡೂ ಬಳಸಿದೆ. ಸೊ ಡಿಡ್ ಬಳಸಿದ್ರೆ ಆಲ್ರೆಡಿ ಶೋ, ಪಾಸ್ಟ್ ಶೋ ಮಾಡುತ್ತೆ. ಹಾಗಾಗಿ ಗೋ ಬಳಸಿ. ಸೊ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಅನ್ನೇ ಬಳಸಬೇಕು. ಸೊ ಡಿಡ್ ಬಳಸಿಲ್ಲ ಅಂತಂದ್ರೆ ನೀವು ಐ ವೆಂಟ್ ಅಂತ ಹೇಳ್ಬೋದು. ಹಾಗೆ ನೆನ್ಪಿಟ್ಕೊಳ್ಳಿ. ಐ ಡಿಡ್ ವೆಂಟ್ ಅಂತ ಹೇಳ್ಬೋದು, ರಾಂಗ್. ಇಟ್ ಶುಡ್ ಬಿ ರಾಂಗ್. ಸೊ ನೆನ್ಪಿಟ್ಕೊಳ್ಳಿ. ಸೊ ಐ ಡಿಡ್ ಗೋ ಅಂತ ಹೇಳಿದ್ರೆ ರೈಟ್, ಐ ಡಿಡ್ ವೆಂಟ್ ಹೇಳಿದ್ರೆ ರಾಂಗ್. ಬರೀ ಐ ವೆಂಟ್ ಹೇಳ್ಬೇಕು, ಇಲ್ಲ ಅಂದ್ರೆ ಐ ಡಿಡ್ ಗೋ ಅಂತ ಹೇಳ್ಬೇಕು. ಸೊ ಎರಡರದ್ದು ಐ ವೆಂಟ್ ಗೋ ಒಂದ್ಸರಿ ನೋಡ್ಕೊಳ್ಳಿ. ಸೊ ಇದು ಡಿಫರೆನ್ಸ್ ಗೊತ್ತಿರಲಿ. ಐ ವೆಂಟ್, ಐ ಡಿಡ್ ಗೋ ಎರಡು ರೈಟ್. ಸೊ ಡಿಡ್ ಬಳಸಿದ್ರಿಂದ ನಾನು ಗೋ ಬಳಸಿದೆ, ಇಲ್ಲಿ ವೆಂಟ್ ಬಳಸಿಲ್ಲ, ಹಾಗಾಗಿ ರೈಟ್ ಆಗುತ್ತೆ. ನಾನು ಹೋಗಿದ್ದೆ. ನೋಡಿ, ನಾನು ಹೋಗಿದ್ದೆ. ವೆನ್, ಯಾವಾಗ ಹೋಗಿದ್ದೆ? ಎಸ್ಟರ್ಡೇ ಮಾರ್ನಿಂಗ್. ಈ ತರ ಹೇಳ್ತಾ ಹೋಗ್ತೇವೆ. ಹಾಗಾಗಿ ಸೊ ವೆರಿ ಇಂಪಾರ್ಟೆಂಟ್. ನಾನು ಹೋಗಿದ್ದೆ ಅನ್ನೋದು ಪಾಸ್ಟ್, ಸಿಂಪಲ್ ಪಾಸ್ಟ್. ಓಕೆ, ನೆಕ್ಸ್ಟ್ ಐ ವಾಸ್ ಗೋಯಿಂಗ್. ನೋಡಿ, ಐ ವಾಸ್ ಗೋಯಿಂಗ್ ಅಂತ ಇದೆ. ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಇದೆ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಯ್ತು. ಯಾವ್ದು? ಪ್ರೆಸೆಂಟ್ ಕಂಟಿನ್ಯೂಸ್. ಯಾಮ್ ಅಂತ ಇದ್ರೆ ಪ್ರೆಸೆಂಟ್, ವಾಸ್ ಇದ್ರೆ ಪಾಸ್ಟ್. ಹಾಗಾಗಿ ವಾಸ್ ಗೋಯಿಂಗ್ ಪಾಸ್ಟ್ ಕಂಟಿನ್ಯೂಸ್, ಆಮ್ ಗೋಯಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಆಮ್ ಗೋಯಿಂಗ್ ಅಂತಂದ್ರೆ ಐ ಆಮ್ ಗೋಯಿಂಗ್ ಅಂದ್ರೆ ನಾನು ಹೋಗುತ್ತಾ ಇದ್ದೇನೆ. ಸೊ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್. ನಾನು ಹೋಗುತ್ತಾ ಇದ್ದೆ. ಯಾವಾಗ? ನಿನ್ನೆ, ಮೊನ್ನೆ. ನಾನು ಎಕ್ಸಾಮ್ ಬರೆಯುತ್ತಾ ಇದ್ದೆ. ಯಾವಾಗ? ಸೊ ಹಿಂದಿನ ವರ್ಷ, ಲಾಸ್ಟ್ ವರ್ಷ. ನಾನು ಈ ತರ ಹೇಳುವಾಗ ಸೊ ಪಾಸ್ಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ವ್ಯತ್ಯಾಸ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಒಂದ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಎರಡು ಸೆಂಟೆನ್ಸ್ ಬಂದಿದೆ. ಡಿಫರೆನ್ಸ್ ಬಿಟ್ವೀನ್ ನೋಡ್ತಾ ಇರ್ತೀನಿ ನಿಮಗೆ. ಸೊ ಐ ಹ್ಯಾವ್ ಗಾನ್. ಓಕೆ, ಮೇಲ್ಗಡೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಸೊ ಐ ಹ್ಯಾವ್ ಗಾನ್ ಅಂತ ಇದೆ. ಐ ಹ್ಯಾವ್ ಗಾನ್ ಅಂತ ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಐ ಹ್ಯಾವ್ ಗಾನ್. ಹ್ಯಾವ್ ಪ್ರೆಸೆಂಟ್, ಸೊ ಟೈಮ್ ಅನ್ನು ತೋರಿಸುತ್ತೆ. ಸೊ ಗಾನ್ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆಗಿದ್ದರಿಂದ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ನೋಡಿ, ಹ್ಯಾವ್ ಅನ್ನೋದು ಪ್ರೆಸೆಂಟ್ ಟೈಮ್ ತೋರಿಸುತ್ತೆ, ಗಾನ್ ಅನ್ನೋದು ನಿಮಗೆ ಸೊ ಪರ್ಫೆಕ್ಟ್ ಟೈಮ್ ಅಂತ ತೋರಿಸುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಕನ್ನಡದಲ್ಲಿ ನೋಡ್ಕೊಳ್ಳಿ ಡಿಫರೆನ್ಸ್. ಸೊ ನಾನು ಬರೆದೇನು, ನಾನು ಜಸ್ಟ್ ಫಿನಿಶ್ಡ್, ನಾನು ಬರೆದೇನು ಅನ್ನೋ ಅರ್ಥ ಬರ್ತದೆ. ಸೊ ಐ ಹ್ಯಾಡ್ ಗಾನ್ ಅಂದ್ರೆ, ಐ ಹ್ಯಾಡ್ ಗಾನ್ ಅಂತಂದ್ರೆ ನಾನು ಹೋಗಿದ್ದೇನು ಅಂತ ಆಗ್ತದೆ. ಸೊ ಇಲ್ಲಿ ಸೊ ಗಾನ್ ಅಂತ ಅಂದ್ರೆ ಹೋಗಿದ್ದೇನು ಅಂತ ಬರ್ಕೊಳ್ಳಿ. ಬರೆದಿದ್ದೇನೆ, ರಿಟರ್ನ್ ಅಂತ ಆಗಿದೆ. ಸೊ ಮಿಸ್ ಆಗಿದೆ. ಸೊ ನಾನು ಹೋಗಿದ್ದೇನು ಅಂತ ಬರ್ಕೊಳ್ಳಿ. ಸೊ ಐ ಹ್ಯಾವ್ ಗಾನ್ ಅಂದ್ರೆ ನಾನು ಹೋಗಿದ್ದೇನು ಅಂತ. ಓಕೆ, ಐ ಹ್ಯಾವ್ ರಿಟರ್ನ್ ಅಂತ ಇದ್ರೆ ನಾನು ಬರೆದಿದ್ದೇನೆ ಅಂತ. ಐ ಹ್ಯಾವ್ ರಿಟರ್ನ್. ಓಕೆ, ಸೊ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್. ಸೊ ಏನಂತ ಇರ್ತದೆ? ರೈಟ್, ರೋಟ್, ರಿಟರ್ನ್. ರಿಟರ್ನ್ ಅಂತ ಬರೀಬೇಕು. ಐ ಹ್ಯಾವ್ ರಿಟರ್ನ್, ಐ ಹ್ಯಾವ್ ರೈಟ್ ಅಂತ ಬರೀಬೇಕು. ಸೊ ವೆರಿ ಮಿಸ್ಟೇಕ್ಸ್. ಓಕೆ, ಹಾಗಾದ್ರೆ ಐ ಹ್ಯಾವ್ ಗಾನ್, ಐ ಹ್ಯಾವ್ ರಿಟರ್ನ್ ಈ ತರ ಹೇಳ್ಬೇಕಾಗುತ್ತೆ. ಸೊ ಐ ಹ್ಯಾವ್ ಗಾನ್ ಅಂದ್ರೆ ನಾನು ಹೋಗಿದ್ದೇನು, ಐ ಹ್ಯಾವ್ ರಿಟರ್ನ್ ಅಂದ್ರೆ ನಾನು ಬರೆದೇನು ಅಂತ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಓಕೆ, ನೆಕ್ಸ್ಟ್ ನೋಡೋಣ. ಸೊ ಐ ಹ್ಯಾವ್ ಬೀನ್ ಗೋಯಿಂಗ್. ಐ ಹ್ಯಾವ್, ನೋಡಿ, ಹ್ಯಾವ್ ಪ್ರೆಸೆಂಟ್ ಟೈಮ್ ಅನ್ನ ತೋರಿಸುತ್ತೆ, ಬೀನ್ ಪರ್ಫೆಕ್ಟ್ ಅನ್ನ ತೋರಿಸುತ್ತೆ, ಗೋಯಿಂಗ್ ಕಂಟಿನ್ಯೂಸ್ ತೋರಿಸುತ್ತೆ. ಹಂಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕರಿತೀವಿ. ನಾನು ಹೋಗುತ್ತಲೇ ಇರುತ್ತೆ. ನೋಡಿ, ನಾನು ಹೋಗುತ್ತಲೇ. ದ ಡಿಫರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್.
ನಾನು ಹೋಗುತ್ತಾ ಇದ್ದೇನೆ, ನಾನು ಹೋಗುತ್ತಲೇ ಇದ್ದೇನೆ. ಕಂಟಿನ್ಯೂಸ್ ಅಲ್ಲಿ ಕಂಟಿನ್ಯೂಸ್ ಬರುತ್ತೆ. ಆಗ ಇದರಿಂದ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಆಗುತ್ತೆ. ನೋಡಿ, ಕನ್ನಡದಲ್ಲಿ ವೆರಿ ಇಂಪಾರ್ಟೆಂಟ್. ನಾನು ಹೋಗುತ್ತೇನೆ ಸಿಂಪಲ್ ಪ್ರೆಸೆಂಟ್, ನಾನು ಹೋಗುತ್ತಾ ಇದ್ದೇನೆ ಪ್ರೆಸೆಂಟ್ ಕಂಟಿನ್ಯೂಸ್, ನಾನು ಹೋದೆನು ಪರ್ಫೆಕ್ಟ್, ನಾನು ಹೋಗುತ್ತಲೇ ಇದ್ದೇನು ಅಂತ ಅಂದ್ರೆ ಇದ್ದೇನೆ ಅಂತ ಹೇಳಿದ್ರೆ ಸೊ ಇದನ್ನ ಏನಂತ ಕರೀತಾರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ನೋಡಿ, ಐ ವೆಂಟ್ ಅಂದ್ರೆ ನಾನು ಹೋಗಿದ್ದೆ, ಐ ವಾಸ್ ಗೋಯಿಂಗ್ ನಾನು ಹೋಗುತ್ತಾ ಇದ್ದೆ. ದ ವೆರಿ ಇಂಪಾರ್ಟೆಂಟ್. ದ ಇದು ಭೂತಕಾಲ, ಕನ್ನಡದಲ್ಲಿ ದ ಅನ್ನೋದು ಭೂತಕಾಲ ತೋರಿಸುತ್ತೆ, ಅದು ಪಾಸ್ಟ್ ತೋರಿಸುತ್ತೆ. ನಾನು ಹೋಗಿದ್ದೆನು, ನೋಡಿ ಇಲ್ಲಿ ಹೋದೆನು, ನಾನು ಹೋಗಿದ್ದೆನು. ಸೊ ಒತ್ತಿ ಹೇಳ್ತೀವಿ, ಹಂಗ ಪಾಸ್ಟ್ ಪರ್ಫೆಕ್ಟ್ ವ್ಯತ್ಯಾಸ ಗೊತ್ತಾಗುತ್ತೆ. ಐ ಹ್ಯಾಡ್ ಗಾನ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಹ್ಯಾಡ್ ಅನ್ನೋದು ಪಾಸ್ಟ್ ತೋರಿಸುತ್ತೆ, ಬೀನ್ ಅನ್ನೋದು ಪರ್ಫೆಕ್ಟ್ ತೋರಿಸುತ್ತೆ, ಗೋಯಿಂಗ್ ಅನ್ನೋದು ಕಂಟಿನ್ಯೂಸ್. ಹಂಗಿಂದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಗೊತ್ತಾಗುತ್ತೆ. ಅದೇ ಹ್ಯಾವ್ ಇದ್ರೆ ಪ್ರೆಸೆಂಟ್, ಹ್ಯಾಡ್ ಇದ್ರೆ ಪಾಸ್ಟ್. ಸೊ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇದೆಯಾ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಗೊತ್ತಾಗುತ್ತೆ. ನಾನು ಹೋಗುತ್ತಲೇ ಇದ್ದೇನು ಅನ್ನೋದು ಕನ್ನಡದಲ್ಲಿ ಏನಾಗುತ್ತೆ, ಸೊ ರೈಟ್ ಆಗುತ್ತೆ. ಹಾಗೆ ಇನ್ನು ನೋಟ್ ಮಾಡ್ಕೊಳ್ಳಿ. ಒಂದ್ ಸೆಟ್ ಆಯ್ತು ಅಂದ್ರೆ ನಿಮಗೆ ಉಳಿದಿರೋದು ಮಾಡೋದು ಈಸಿ ಆಗ್ತದೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇದನ್ನ ನಾನು ಫ್ಯೂಚರ್ ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಚೆನ್ನಾಗಿದೆ ಅಲ್ವಾ? ಸೊ ಬಹಳ ಚೆನ್ನಾಗಿದೆ. ನೀವು ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟು ಕೇಳಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕ್ಲಾಸ್, ನಿಮಗೆ ತುಂಬಾ ತಲೆ ಹಿಡಿಯುತ್ತೆ. ನೋಡೋಣ. ಓಕೆ, ಐ ವಿಲ್ ಗೋ ಅಂತ ಶಲ್ ಆರ್ ವಿಲ್ ಹೆಲ್ಪಿಂಗ್ ವರ್ಬ್ ಆಫ್ ದ ಸಿಂಪಲ್ ಪ್ರೆಸೆಂಟ್ ಅಥವಾ ಫ್ಯೂಚರ್. ಶಲ್ ಆರ್ ವಿಲ್ ಹೆಲ್ಪಿಂಗ್ ವರ್ಬ್ ಆಫ್ ದ ಫ್ಯೂಚರ್ ಟೆನ್ಸ್ ಅನ್ನ ತೋರಿಸುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಶಲ್ ಆರ್ ಶಲ್ ಅಥವಾ ವಿಲ್ ಅಂತ ಬಂದಿದೆ ಫ್ಯೂಚರ್ಸ್. ಓಕೆ, ಸೊ ಮಾಡಲ್ಸ್ ಅಲ್ಲಿ ಬರುತ್ತೆ ಶಲ್ಲು, ಶುಡ್, ವಿಲ್, ವುಡ್ ಅಂತ ಮಾಡಲ್ಸ್ ಬರುತ್ತೆ. ಆದ್ರೆ ಇಲ್ಲಿ ಶಲ್ ಅಂಡ್ ವಿಲ್ ಹೆಲ್ಪಿಂಗ್ ವರ್ಬ್ ಆಫ್ ದ ಸಿಂಪಲ್ ಫ್ಯೂಚರ್ಸ್. ಹಾಗಾಗಿ ಸಿಂಪಲ್ ಫ್ಯೂಚರ್ಸ್ ನ ಹೆಲ್ಪಿಂಗ್ ವರ್ಬ್ ಯಾರು ಅಂತ ಕೇಳಿದ್ರೆ ನಿಮ್ ಶಲ್ ವಿಲ್ ಅಂತ ಬಂತು ಅಂದ್ರೆ ಸಿಂಪಲ್ ಫ್ಯೂಚರ್ ಅಥವಾ ಫ್ಯೂಚರ್ ಟೆನ್ಸ್ ಅಲ್ಲಿ ಇದಾವೆ ಅಂತ ಗೊತ್ತಾಗುತ್ತೆ. ಓಕೆ, ಐ ವಿಲ್ ಗೋ ಅಥವಾ ಐ ಶಲ್ ಗೋ ಎರಡು ರೈಟ್. ಸೊ ಇಲ್ಲಿ ಏನಂತ ಅಂದ್ರೆ ಸರ್ ಶಲ್ ರೈಟಾ ವಿಲ್ ರೈಟಾ ಅಂತ ಕೆಲವರಿಗೆ ಕನ್ಫ್ಯೂಸ್ ಇದೆ. ಸೊ ಕಾನ್ಫಿಡೆಂಟ್ಲಿ ಇದ್ರೆ ಉದಾಹರಣೆಗೆ ಐ ವಿಲ್ ಗೋ ಶಿವಮೊಗ್ಗ, ಸೊ ಅಥವಾ ಐ ವಿಲ್ ರೈಟ್ IBPS ಎಕ್ಸಾಮ್, ಐ ವಿಲ್ ರೈಟ್ FDA ಎಕ್ಸಾಮ್, ಐ ವಿಲ್ ರೈಟ್ KS ಎಕ್ಸಾಮ್ ಅಂದ್ರೆ ಬರದೇ ಬರೀತೀನಿ 100% ಕಾನ್ಫಿಡೆನ್ಸ್ ಇದೆ, 100% ಅಂತ ಹೇಳ್ತೀವಿ. ಐ ಶಲ್ ರೈಟ್ ಅಂತ ಬರದೆ ಅಂತ ಐ ಶಲ್ ಗೋ ಅಂತ ಅಂದ್ರೆ ಇದು ನಿಮ್ಗೆ 90% ಅಷ್ಟೇ. ಅಂದ್ರೆ ನೀವು ನಾಳೆ ಹೋಗ್ದಂಗೆ ಇದ್ರು ಕೂಡ ಅಂದ್ರೆ ಫ್ಯೂಚರ್ಸ್ ಇದೆ. ಶಲ್ ಅಂತಂದ್ರೆ ಐ ಶಲ್ ಗೋ ಅಂದ್ರೆ ನಾಳೆ ಹೋಗ್ತೀನಿ, ಅದು ಟುಮಾರೋ ಅಥವಾ ನೆಕ್ಸ್ಟ್ ಅಂತ. ನೀವು ಹೋಗ್ದಂಗೆ ಇದ್ರು ಯಾಕೆ ಅಂತ ಕೇಳಕ್ ಆಗಲ್ಲ ಶಲ್ ಬೆಳೆಸಿದ್ರಿಂದ. ಸೊ ಅದು 100% ಅಲ್ಲ. ಬಟ್ ಐ ವಿಲ್ ಗೋ ಅಂತ ಹೇಳಿದ್ರೆ ನೀವು ಹೋಗ್ಲೇಬೇಕಾಗುತ್ತೆ. ಸೊ ಇಲ್ಲಿ ನೀವು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ನೀವು ಮೆಸೇಜ್ ಮಾಡ್ತೀರಾ ಐ ವಿಲ್ ಕಮ್ ಅಂತ ಹಾಕ್ತೀರಾ, ಬಟ್ ನೀವು ಬಂದಿರಲ್ಲ. ಬಟ್ ನೀವು ಕಾನ್ಫಿಡೆನ್ಸಿಯಲ್ ಮೀಟಿಂಗ್, ನೆಕ್ಸ್ಟ್ ಕಾನ್ಫಿಡೆನ್ಸ್ ಮೀಟಿಂಗ್ ಅಥವಾ ಯಾವುದೇ ನಿಮ್ಮ ಆಫೀಸ್ ವರ್ಕ್ ಅಲ್ಲಿ ಇದ್ದಾಗ, ನೀವು ಜಾಬ್ ಆದಾಗ ಐ ವಿಲ್ ಅಂತ ಆಗಿದಾಗ ಎನಿ ಕಾಸ್ಟ್ ಹೋಗ್ಬೇಕಾಗುತ್ತೆ. ಐ ಶಲ್ ಆದ್ರೆ ನೀವು ಪೋಸ್ಟ್ಪೋನ್ ಮಾಡ್ಬೋದು, ರಜೆ ತಗೋಬಹುದು. ಬಟ್ ಹಂಗಾಗಿ ನೀವು ಬಹಳ ಸ್ನೇಹಿತರೆ ಬಹಳ ಮಿಸ್ ಮಾಡ್ತೀರಿ, ಯಾವುದು ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಮಾಡ್ತಿರ್ತೀರಾ. ಸಂಗ ಆಗ್ಬಾರ್ದು. ಐ ವಿಲ್ ಅಂದ್ರೆ 100%, ಐ ಶಲ್ ಗೋ ಅಂದ್ರೆ 90% ಅಥವಾ 99% ಅಂತ ನೆನ್ಪಿಟ್ಕೊಳ್ಳಿ. ಐ ಶಲ್ ಗೋ ಅಂತ ಅಂದ್ರೆ 99% ವರ್ಕ್, ಐ ವಿಲ್ ಅಂತ ಬೆಳೆಸಿದ್ರೆ 100% ವರ್ಕ್. ಸೊ ಕನ್ನಡ ವೆರಿ ಇಂಪಾರ್ಟೆಂಟ್. ನಾನು ಹೋಗುವೆನು. ಸೊ ವೆನು ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ವಾ ಅಂತ ಬಂದ್ರೆ ಫ್ಯೂಚರ್ ಟೆನ್ಸ್, ತಾ ಅಂತ ಬಂದ್ರೆ ಪ್ರೆಸೆಂಟ್, ಧಾ ಅಂತ ಬಂದ್ರೆ ಸೊ ಪಾಸ್ಟ್ ಭೂತಕಾಲ. ಇವು ನೆನ್ಪಿಟ್ಕೊಬಿಟ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಮಾಡ್ಬೋದು. ಸೆಂಟೆನ್ಸ್ ಗಳನ್ನ ಪ್ಯಾರಲ್ ಮಾಡ್ಬೋದು ಅಲ್ವಾ? ಕನ್ನಡದಲ್ಲಿ ಅಂತೀವಿ, ಇಂಗ್ಲಿಷ್ ಅಲ್ಲಿ ಅಂತೀವಿ ಅಂತ ಬೇಗ ನಿಮ್ಮ ಮನಸ್ಸಲ್ಲಿ ಮಾಡ್ಬೋದು. ಓಕೆ, ಐ ವಿಲ್. ಸೊ ಐ ವಿಲ್ ಅಥವಾ ಐ ಶಲ್ ಬಿ ಗೋಯಿಂಗ್ ಏನಂತ ಇರ್ತದೆ, ಸೊ ಫ್ಯೂಚರ್ಸ್ ನೆನ್ಪಿಟ್ಕೊಳ್ಳಿ. ಐ ಶಲ್ ಬಿ ಗೋಯಿಂಗ್ ಅಥವಾ ಐ ವಿಲ್ ಬಿ ಗೋಯಿಂಗ್, ಬಿ ಸೇರಿಸಲೇಬೇಕಾಗುತ್ತೆ. ಸೊ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಬಿ ಇರಲೇಬೇಕಾಗುತ್ತೆ. ಬಿ ಇದ್ರೆ ಮಾತ್ರ ಕಂಟಿನ್ಯೂಸ್ ಆಗುತ್ತೆ. ಐ ಶಲ್ ಆರ್ ವಿಲ್ ಫ್ಯೂಚರ್ಸ್ ತೋರಿಸುತ್ತೆ. ಸೊ ಬಿ ಇಲ್ಲಿ ಕಂಟಿನ್ಯೂಸ್ ಕಡೆ ಕರ್ಕೊಂಡು ಹೋಗುತ್ತೆ. ಐ ಶಲ್ ಬಿ ಗೋಯಿಂಗ್, ಐ ವಿಲ್ ಬಿ ಗೋಯಿಂಗ್ ಅಂತ ಹೇಳ್ಬೇಕಾಗುತ್ತೆ. ನಾನು ಹೋಗುತ್ತಾ ಇರುವೆನು, ನೋಡಿ ವಾ ಅಂತಾನೆ ಬರುತ್ತೆ. ಸೊ ವೆನು ಅಂತ ಬರುತ್ತೆ. ಹಾಗಾಗಿ ಫ್ಯೂಚರ್ಸ್ ಅಲ್ಲಿ ವಾ ಬರುತ್ತೆ, ನಾನು ನೆನ್ಪಿಟ್ಕೋಬೇಕು. ವಾ ಮೇಲೆ ಸೆಂಟೆನ್ಸ್ ಮಾಡಿದ್ರೆ ಫ್ಯೂಚರ್ಸ್. ಕನ್ನಡದಲ್ಲಿ ನೀವು ಬಹಳಷ್ಟು FDS ನೆನ್ಪಿಟ್ಕೊಳ್ಳಿ. ಸೊ ಪ್ರೆಸೆಂಟ್ ಅಂದ್ರೆ ಬರೀ ತಾ ಬರುತ್ತೆ. ಸೊ ಭೂತಕಾಲದಲ್ಲಿ ಧಾ ಬರುತ್ತೆ, ಪಾಸ್ಟ್ ಅಲ್ಲಿ, ಫ್ಯೂಚರ್ಸ್ ಅಲ್ಲಿ ವಾ ಬರುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಓಕೆ, ಐ ವಿಲ್ ಅಥವಾ ಐ ಶಲ್ ಹ್ಯಾವ್ ಗಾನ್, ಐ ವಿಲ್ ಹ್ಯಾವ್ ಗಾನ್, ಐ ಶಲ್ ಹ್ಯಾವ್ ಗಾನ್. ಸೊ ಪ್ರೆಸೆಂಟ್, ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕನ್ನಡದಲ್ಲಿ ನಾನು ಹೋಗಿರುವೆನು ಅಂತ ಆಗ್ತದೆ. ಈ ತರ ಮಾತಾಡಲ್ಲ ಕನ್ನಡದಲ್ಲಿ, ಬಟ್ ಇಂಗ್ಲಿಷ್ ಅಲ್ಲಿ ಮಾತ್ರ ಬೇಕಾಗುತ್ತೆ. ಐ ವಿಲ್ ಹ್ಯಾವ್ ಗಾನ್ ಅಥವಾ ಐ ಶಲ್ ಹ್ಯಾವ್ ಗಾನ್. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಒನ್ಸ್ ಅಗೇನ್ ಟ್ಯಾಲಿ ಮಾಡಿ. ಸೊ ಐ ಹ್ಯಾಡ್,
ಐ ಹ್ಯಾವ್ ಗಾನ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್, ಐ ಹ್ಯಾಡ್ ಗಾನ್ ಅಂತ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್, ಸೊ ಐ ವಿಲ್ ಹ್ಯಾವ್ ಗಾನ್ ಅಂತ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್. ನೆಕ್ಸ್ಟ್ ನೋಡೋಣ, ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಇದೆ. ಸೊ ವಿಲ್ ಹ್ಯಾವ್ ಅಥವಾ ಶಲ್ ಹ್ಯಾವ್ ಅನ್ನೋದು ಫ್ಯೂಚರ್ಸ್ ಟೈಮ್ ಅನ್ನ ತೋರಿಸಿದ್ರೆ, ಬೀನ್ ಅನ್ನೋದು ಪರ್ಫೆಕ್ಟ್ ಟೈಮ್ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಗೋಯಿಂಗ್ ಅನ್ನೋದು ಕಂಟಿನ್ಯೂಸ್ ತೋರಿಸುತ್ತೆ. ಹಾಗಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕರಿತೀವಿ. ಒನ್ಸ್ ಅಗೇನ್ ಚೆಕ್ಔಟ್ ಮಾಡೋಣ, ನಾವು ಎಷ್ಟು ಈಸಿ ಆಯ್ತಲ್ಲ ಅಂತ ನೋಡ್ಕೊಳ್ಳೋಣ. ಗೊತ್ತಾಗುತ್ತೆ. ಐ ಹ್ಯಾವ್ ಬೀನ್ ಗೋಯಿಂಗ್, ಐ ಹ್ಯಾವ್ ಬೀನ್ ಅಂತ ಬಂದ್ರೆ ಪ್ರೆಸೆಂಟ್, ಹ್ಯಾವ್ ಇರೋದ್ರಿಂದ ಪ್ರೆಸೆಂಟ್, ಹ್ಯಾಡ್ ಇರೋದ್ರಿಂದ ಪಾಸ್ಟ್. ಸೊ ಇದು ಹ್ಯಾವ್ ಇದ್ರೆ ಪ್ರೆಸೆಂಟ್, ಸೊ ಹ್ಯಾಡ್ ಇದ್ರೆ ಪಾಸ್ಟ್, ವಿಲ್ ಶಲ್ ಹ್ಯಾವ್ ಅಂತ ಇದ್ರೆ ಫ್ಯೂಚರ್ಸ್. ಎಷ್ಟು ಈಸಿ ಕಲಿಬಹುದು, ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ನಾನು ಇವತ್ತು ಹೇಳಕ್ ಬಂದಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ನೋಟ್ ಮಾಡ್ಕೊಳ್ಳಿ ಇದನ್ನ ನೀಟಾಗಿ. ಸೊ ಎಷ್ಟು ಸಿಂಪಲ್ ಆಗಿ ನಾನು ಮಾಡ್ಕೊಟ್ಟೆ ನಿಮಗೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಐ ವಿಲ್ ಗೋ ಸಿಂಪಲ್ ಪ್ರೆಸೆಂಟ್, ಐ ವೆಂಟ್ ಅಂದ್ರೆ ಸಿಂಪಲ್ ಪಾಸ್ಟ್, ಐ ಡಿಡ್ ಗೋ, ಸೊ ಐ ಡೂ ಗೋ ಅಂದ್ರು ಸಿಂಪಲ್ ಪ್ರೆಸೆಂಟ್, ಐ ಡಿಡ್ ಗೋ ಅಂದ್ರು ಸಿಂಪಲ್ ಪಾಸ್ಟ್. ಸೊ ಐ ಗೋ, ಐ ವೆಂಟ್, ಐ ವಿಲ್ ಗೋ, ಸೊ ಸಿಂಪಲ್ ಫ್ಯೂಚರ್ಸ್. ಗೊತ್ತಾಗುತ್ತಲ್ಲ, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ಸ್. ಓಕೆ, ಎರಡನೇ ಸೆಂಟೆನ್ಸ್ ಒಂದು ನಿಮಿಷ ಪಾಸ್ ಮಾಡ್ಕೊ. ಐ ಆಮ್ ಗೋಯಿಂಗ್, ಯಾಮ್ ಇದ್ರೆ ಪ್ರೆಸೆಂಟ್, ಸೊ ವಾಸ್ ಇರೋದ್ರಿಂದ ಪಾಸ್ಟ್, ವಿಲ್ ಅಥವಾ ಶಲ್ ಬಿ ಅಂತ ಇರೋದ್ರಿಂದ, ವಿಲ್ ಅಥವಾ ಶಲ್ ಬಿ ಅಂತ ಇರೋದ್ರಿಂದ ಇದನ್ನ ಫ್ಯೂಚರ್ ಕಂಟಿನ್ಯೂಸ್ ಅಂತ ಕರಿತೀವಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಸೊ ಫ್ಯೂಚರ್ ಕಂಟಿನ್ಯೂಸ್ ಆಯ್ತು. ನೆಕ್ಸ್ಟ್ ನೋಡೋಣ, ಒಂದೇ ಈಸಿ. ಐ ಹ್ಯಾವ್ ಗಾನ್, ಸೊ ಹ್ಯಾವ್ ಅಂದ್ರೆ ಸೊ ಪ್ರೆಸೆಂಟ್, ಗಾನ್ ಅಂದಲ್ಲಿ ಪರ್ಫೆಕ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಬರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್, ಹ್ಯಾಡ್ ಗಾನ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್. ಸೊ ಇಲ್ಲಿ ಫ್ಯೂಚರ್ ಶಲ್ ಬಿ ಅಥವಾ ಇಲ್ಲಿ ಬಿ ಫ್ಯೂಚರ್ಸ್, ಹ್ಯಾವ್ ಸೊ ಇಲ್ಲಿ ಪರ್ಫೆಕ್ಟ್ ಕರ್ಕೊಂಡು ಹೋಗುತ್ತೆ, ಹ್ಯಾವ್ ಗಾನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಬರುತ್ತೆ. ಹಾಗಾದ್ರಿಂದ ಸೊ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಅಂಡ್ ಫ್ಯೂಚರ್ ಪರ್ಫೆಕ್ಟ್ ಎಷ್ಟು ಈಸಿ ಐಡೆಂಟಿಫೈ ಮಾಡಬಹುದು ಅಂತ ಹೇಳಿದೆ. ನೆಕ್ಸ್ಟ್ ಇನ್ನೊಂದು ಹೇಳ್ಕೊಟ್ಟಿದ್ದೆ ನಿಮಗೆ, ಐ ಹ್ಯಾವ್, ಹ್ಯಾವ್ ಅನ್ನೋದು ಪ್ರೆಸೆಂಟ್ ತೋರಿಸುತ್ತೆ, ಹ್ಯಾಡ್ ಅನ್ನೋದು ಪಾಸ್ಟ್ ತೋರಿಸುತ್ತೆ, ವಿಲ್ ಹ್ಯಾವ್ ಅನ್ನೋದು ಫ್ಯೂಚರ್ಸ್ ತೋರಿಸುತ್ತೆ, ಬೀನ್ ಪರ್ಫೆಕ್ಟ್, ಬೀನ್ ಪರ್ಫೆಕ್ಟ್, ಬೀನ್ ಪರ್ಫೆಕ್ಟ್ ಅಂಡ್ ಗೋಯಿಂಗ್ ಕಂಟಿನ್ಯೂಸ್, ಗೋಯಿಂಗ್ ಕಂಟಿನ್ಯೂಸ್. ಹಾಗಾದ್ರಿಂದ ಈಸಿ ವೇ, ಐ ಹ್ಯಾವ್ ಅಂತ ಅಂದ್ರೆ ಪ್ರೆಸೆಂಟ್, ಐ ಹ್ಯಾಡ್ ಅಂದ್ರೆ ಪಾಸ್ಟ್ ಅಂಡ್ ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಆಗುತ್ತೆ. ಸೊ ಕನ್ನಡದಲ್ಲಿ ಕೂಡ ನಿಮಗೆ ಹಾಕಿದ್ದೀನಿ, ಇದು ವೆರಿ ಇಂಪಾರ್ಟೆಂಟ್. ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವನ್ನ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಹೇಳಿದೆ ನಾನು. ಸೊ ಭೂತಕಾಲ ಪಾಸ್ಟ್ ಅಲ್ಲಿ ದಾ ಬರುತ್ತೆ, ಸೊ ಪ್ರೆಸೆಂಟ್ ಅಲ್ಲಿ ಆದ್ರೆ ತಾ ಬರುತ್ತೆ ಅಂಡ್ ಸೊ ಯಾವ್ದ್ರಲ್ಲಿ ವಾ ಬರುತ್ತೆ ಅಂತ ಹೇಳಿದೆ ನಾನು ಫ್ಯೂಚರ್ ಅಲ್ಲಿ. ಓಕೆ, ನೆನಪಾಗುತ್ತಲ್ಲ, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದೀನಿ, ತುಂಬಾ ಚೆನ್ನಾಗಿ ನೀವು ಕಲಿಬಹುದು ಅಂತ ಹೇಳ್ತಿದ್ದೀನಿ. ಹಾಗಾದ್ರೆ ಐ ಅಂತ ಇದಾಯ್ತು. ನೆಕ್ಸ್ಟ್ ವಿ, ನೀವು ಅಷ್ಟು ಇನ್ನೊಂದು ಎರಡು ನಾನು ಹೇಳ್ಕೊಡೋದ್ರೊಳಗೆ ನೀವೇ ಮಾಡಕ್ ಶುರು ಮಾಡ್ತೀರಿ, ಅಷ್ಟು ಚೆನ್ನಾಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡೋಣ. ಓಕೆ, ನೆಕ್ಸ್ಟ್ ಏನು ಅಂತ ನಾನು ನಿಮಗೆ ಕಲ್ಸ್ಕೊಡ್ತೀನಿ, ನೋಡೋಣ. ಓಕೆ, ರೆಡಿ ಇದೆಲ್ಲ, ಈಸಿ ಇದೆಲ್ಲ. ವೆರಿ ಗುಡ್. ನೆಕ್ಸ್ಟ್ ನೋಡೋಣ, ವಿ ತಗೊಂಡಿದ್ದೀನಿ, ವೆರಿ ಸಿಂಪಲ್. ಈಗ ಐ ಪ್ರೆಸೆಂಟ್ ಆಯ್ತು. ಸೊ ಪ್ರೆಸೆಂಟ್ ಅಲ್ಲಿ ಸೊ ಐ ಸಿಂಗುಲರ್ ಮಾಡಿದೆ. ಸೊ ಪ್ರೆಸೆಂಟ್ ಅಲ್ಲಿ ನಾವು ವಿ ತಗೊಂಡಿದ್ದೀನಿ, ಅಂದ್ರೆ ಫ್ಲೂರಲ್ ಕಾನ್ಸೆಪ್ಟ್ ತಗೊಂಡಿದ್ದೀನಿ. ಸೊ ವೆರಿ ಸಿಂಪಲ್ ಆಗಿ ಮಾಡ್ಬೋದು, ಯಾಕಂದ್ರೆ ಒಂದು ಗೊತ್ತಾಗಿದ್ರಿಂದ ನೀವು ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಈಗ ಗೊತ್ತಾಗುತ್ತೆ ಅನ್ಸುತ್ತೆ, ಸ್ವಲ್ಪ ನಾನೀಗ ಸ್ಪೀಡ್ ಹೇಳ್ಕೋಬಹುದು. ಓಕೆ, ವಿ ಪ್ರನೌನ್, ಸೊ ಒನ್ ಆಫ್ ದ ಪ್ರನೌನ್ ಫ್ಲೂರಲ್, ಸೊ ಫಸ್ಟ್ ಪರ್ಸನ್ ಫ್ಲೂರಲ್ ಅಂತ ಕರಿತೀವಿ ಇದನ್ನ. ವಿ ಗೋ ಈಸ್ ರೈಟ್, ವಿ ಡೂ ಗೋ ಎರಡು ರೈಟ್. ಕನ್ನಡದಲ್ಲಿ ನಾವು ಹೋಗುತ್ತೇವೆ ಅಂತ ಹೇಳ್ತೀವಿ. ಸೊ ಐ ಗೋ ನಾನು ಹೋಗುತ್ತೇನೆ, ವಿ ಗೋ ನಾವು ಹೋಗುತ್ತೇವೆ, ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಸೊ ಆಗಲೇ ನಾವು ಹೇಳಿದ್ವಿ, ಸೊ ಏನಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಅಂತ ಹೇಳಿದ್ವಿ. ಇಲ್ಲಿ ವಿ ಇರೋದ್ರಿಂದ ಆರ್. ಓಕೆ, ಸೊ ಆಮ್ ಆರ್ ಈಸ್ ನೆನ್ಪಿಟ್ಕೊಳ್ಳಿ. ಆಮ್ ಆರ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬಳಸಂತ ಹೆಲ್ಪಿಂಗ್ ವರ್ಡ್. ಆರ್ ಎಲ್ಲಿ ಬರುತ್ತೆ, ಆಮ್ ಎಲ್ಲಿ ಬರುತ್ತೆ, ಐ ಇದಲ್ಲಿ ಬರುತ್ತೆ. ಸೊ ಆರ್ ಎಲ್ಲಿ ಬರುತ್ತೆ ಅಂದ್ರೆ ಸೊ ವಿ, ಯು ಅಂಡ್ ದೇ ಇದಲ್ಲಿ ಬರುತ್ತೆ. ಈಸ್, ಹಿ, ಶಿ, ಇಟ್ ಇದ್ದಲ್ಲಿ ಈಸ್ ಬರುತ್ತೆ. ಹಂಗಾಗಿ ನೆನ್ಪಿಟ್ಕೊಂಡ್ರೆ ಈಸಿ. ಓಕೆ, ಒಂದು ಸಣ್ಣ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ವಿ ಆರ್ ಗೋಯಿಂಗ್ ರೈಟ್, ಸೊ ಪ್ರೆಸೆಂಟ್ ಕಂಟಿನ್ಯೂಸ್. ವಿ ಹ್ಯಾವ್ ರಿಟರ್ನ್, ಸೊ ವಿ ಹ್ಯಾವ್ ರಿಟರ್ನ್, ಸೊ ನಾವು ಸೊ ಬರೆದೆವು, ನಾವು ಬರೆದೆವು ಅಂತ ಆಗುತ್ತೆ. ಓಕೆ, ನಾವು ಅಂತ ಇರ್ತದೆ. ಸೊ ವಿ ಹ್ಯಾವ್ ಗಾನ್, ಪ್ರೆಸೆಂಟ್ ಪರ್ಫೆಕ್ಟ್. ಹ್ಯಾವ್ ಇಲ್ಲಿ ಪ್ರೆಸೆಂಟ್ ಟೈಮ್ ತೋರಿಸುತ್ತೆ, ರಿಟರ್ನ್ ಇಲ್ಲಿ ಏನ್ ತೋರಿಸುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ದೂರದಿಂದ ಪರ್ಫೆಕ್ಟ್ ಅನ್ನ ತೋರಿಸುತ್ತೆ. ಸೊ ವಿ ಅನ್ನೋದು ಫ್ಲೂರಲ್, ಹಾಗಾದ್ರೆ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಸೊ ವಿ ಹ್ಯಾವ್ ಬೀನ್ ಗೋಯಿಂಗ್, ಸೊ ಹ್ಯಾವ್ ಪ್ರೆಸೆಂಟ್, ಬೀನ್ ಪರ್ಫೆಕ್ಟ್ ಅಂಡ್
ಗೋಯಿಂಗ್ ಕಂಟಿನ್ಯೂಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಾವು ಹೋಗುತ್ತಲೇ ಇದ್ದೇವೆ ಅಂತ ಆಗುತ್ತೆ. ರೈಟ್ ಇದೆ, ತುಂಬಾ ಚೆನ್ನಾಗಿದೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಿಮಗೆ ಬಿಡಿಸೋದಕ್ಕೋಸ್ಕರ ಬಂದಿನಿ. ಸೊ ಪಾಸ್ಟ್ ಅಲ್ಲಿ ಹೇಗೆ ಬಿಡಿಸ್ತಾರೆ ಅಂತ, ಪಾಸ್ಟ್ ಅಲ್ಲಿ ವಿ ಅಂದ್ರೆ ಹೆಂಗ್ ಮಾಡ್ಬೇಕು ಅಂತೇಳಿ. ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ನೀವು ನೆಗ್ಲೆಕ್ಟ್ ಆಗಿ ಅಥವಾ ಏನೋ ಅಂತ ಅನ್ಕೋಬೇಡಿ. ಇಷ್ಟು ಕ್ಲಿಯರ್ ಆಗಿ ನಿಮಗೆ ಯಾರಾದ್ರೂ ಹೇಳ್ಕೊಡಕ್ ತಯಾರಿದ್ರೆ ನಂದು ಯಾವ್ದು ಅಭ್ಯಂತರ ಇಲ್ಲ. ಸೊ ನೀವು ಎಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಇಷ್ಟು ಕ್ಲಿಯರ್ ಆಗಿ ಯಾರು ಹೇಳ್ಕೊಟ್ಟಿಲ್ಲ, ನಾನು ಮಾತ್ರ ಟ್ರೈ ಮಾಡಿದ್ದೀನಿ. ಇದು ನನ್ನ ದೊಡ್ಡಸ್ತಿಗೆ ಅಂತ ಅಲ್ಲ, ನಾನು ಒಂದು ಫಾರ್ಮುಲಾದಲ್ಲಿ ಕಲ್ಸ್ಕೊಂಡು ಹೋದ್ರೆ ಈ ತರ ಈಸಿ ಆಗುತ್ತೆ ನಮ್ಮ ಹುಡುಗರಿಗೆ ಅಂತ ಕಲ್ಸಿದೀನಿ. ಚೆನ್ನಾಗಿ ಶ್ರದ್ಧೆಯಿಂದ ಕಲಿಯಿರಿ, ಸುಮ್ಮನೆ ಏನೋ ತೋರ್ಕಿಲ್ಲ. ಯಾಕಂದ್ರೆ ನಿಮಗೆ ಮುಂದೆ ಲೈಫ್ ಅಲ್ಲಿ ತುಂಬಾ ಕೈ ಹಿಡಿಯುತ್ತೆ, ಇದು ಬಹಳಷ್ಟು ಕೈ ಹಿಡಿಯುತ್ತೆ, ಬೇಕಾಗುತ್ತೆ ಲೈಫ್ ಅಲ್ಲಿ. ಅದರಿಂದ ನಾನೀಗ ಕಂಟಿನ್ಯೂ ಮಾಡ್ತೀನಿ. ಓಕೆ, ಪಾಸ್ಟ್ ಅಲ್ಲಿ ನೋಡೋಣ. ಓಕೆ, ಪಾಸ್ಟ್ ಆಗಿ ಪಾಸ್ಟ್ ಬಂದಿದೆ ನಾನು. ಸೊ ವಿ ವೆಂಟ್ ರೈಟ್, ವಿ ಡಿಡ್ ಗೋ ರೈಟ್, ನಾವು ಹೋಗಿದ್ದೆವು. ಸೊ ವಿ ದಲ್ಲಿ ಸೊ ಯಾವುದು ಪಾಸ್ಟ್, ಪಾಸ್ಟ್ ವೇರ್ ನೆನ್ಪಿಟ್ಕೊಳ್ಳಿ. ಸೊ ವಾಸ್ ಆರ್ ವರ್. ಸೊ ವಾಸ್ ಆರ್ ವರ್ ಹೆಲ್ಪಿಂಗ್ ವರ್ಬ್ ಆಫ್ ದ ಪ್ರೆಸೆಂಟ್. ಸೊ ಪಾಸ್ಟ್ ಕಂಟಿನ್ಯೂಸ್. ವಾಸ್ ಐ ಇದ್ದಲ್ಲಿ ಬರುತ್ತೆ, ಹಿ ಶಿ ಇಟ್ ಇದ್ದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ವರ್ ಎಲ್ಲಿ ಬರುತ್ತೆ ಅಂದ್ರೆ ವಿ ಯು ಅಂಡ್ ದೇ. ಸೊ ಇದ್ದಲ್ಲಿ ಬರುತ್ತೆ. ಹಾಗಾಗಿ ವಾಸ್ ಆರ್ ಐ ಇದ್ದಲ್ಲಿ ವಾಸ್ ಬರುತ್ತೆ, ಸೊ ವಿ ಇದ್ದಲ್ಲಿ ವರ್ ಬರುತ್ತೆ. ರೈಟ್? ಓಕೆ, ರೈಟ್ ಇದೆ. ಸೊ ವಿ ಆರ್ ಗೋಯಿಂಗ್, ಸೊ ಪಾಸ್ಟ್ ಕಂಟಿನ್ಯೂಸ್. We had gone, past perfect. So we had been going ಅಂದ್ರೆ past perfect continuous ಅಂತ ಆಗುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈಗ ನೀವು ವ್ಯತ್ಯಾಸ ನೋಡ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಮುಂದೆ ನೋಡೋಣ. ಆಗಲೇ ನಾನು ಫಸ್ಟ್ ಆಗಿದ್ದರಿಂದ ಸ್ವಲ್ಪ ನಿಮಗೆ ಇದು ಮಾಡಿದ್ದೆ. ಈಗ ಮೂರನೇ ಕಾಲಮ್ ಬಂದ್ಬಿಟ್ಟು ನಾನು ಆಮೇಲೆ ಒಂದ್ಸರಿ ರಿಪೇಷನ್ ಹೇಳ್ತಾ ಹೋಗ್ತೀನಿ. ರಿಪೇಷನ್ಸ್ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಅಲ್ಲಿ. ಓಕೆ, ಆದ್ರೂ ನೋಡೋಣ. ಓಕೆ, ವಿ ವಿಲ್, ವಿಲ್ ಆರ್ ಶೆಲ್, ಸೊ ಫ್ಯೂಚರ್ಸ್. ಸೊ ವಿ ವಿಲ್ ಗೋ ಅಂತ ಅಂದ್ರೆ ಸೊ ಸಿಂಪಲ್ ಫ್ಯೂಚರ್ ಆಗುತ್ತೆ, ನಾವು ಹೋದೆವು, ಹೋಗುವೆವು ಅಂತ ಆಗ್ತದೆ ಅಲ್ವಾ. ನೆಕ್ಸ್ಟ್ ವಿ ವಿಲ್ ಬಿ ಗೋಯಿಂಗ್. ಸೊ ಬಿ ಇಸ್ ಕಂಟಿನ್ಯೂಸ್, ವೆರಿ ಇಂಪಾರ್ಟೆಂಟ್. ಸೊ ವಿ ವಿಲ್ ಬಿ ಗೋಯಿಂಗ್, ವಿ ಶಾಲ್ ಬಿ ಗೋಯಿಂಗ್, ನಾವು ಹೋಗುತ್ತಾ ಇರುವೆವು. ವಿ ವಿಲ್ ಬಿ ಗೋಯಿಂಗ್, ವಿ ವಿಲ್ ಬಿ ರೈಟಿಂಗ್ ಎಕ್ಸಾಮ್, ನಾವು ಬರೀತಾ ಇರುವೆವು ಯಾವಾಗ, ನೆಕ್ಸ್ಟ್ ಅಲ್ವಾ. ಸೊ ಓಕೆ, ನೆಕ್ಸ್ಟ್ ವಿ ವಿಲ್ ಅಥವಾ ವಿ ಶಲ್ ಹ್ಯಾವ್ ಗಾನ್. ಹ್ಯಾವ್ ನೋಡಿ, ನೋಡ್ಕೊಳ್ಳಿ, ವಿಲ್ ಫ್ಯೂಚರ್ ತೋರಿಸುತ್ತೆ, ಹ್ಯಾವ್ ಗಾನ್ ಪರ್ಫೆಕ್ಟ್ ತೋರಿಸುತ್ತೆ. ಹಾಗಾಗಿ ನಾನು ಇಲ್ಲಿ ಯಾಕಂದ್ರೆ ನಿಮಗೆ ನಾನು ಹಿಂದೆ ಕಲ್ಸ್ಬಿಟ್ಟಿದ್ದೇನೆ, ಗೋ ವೆಂಟ್ ಗಾನ್. ಸೊ ಎನಿ ವರ್ಬ್ ತ್ರೀ, ವರ್ಬ್ ತ್ರೀ ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಈಸ್ ಕಾಲ್ಡ್ ಪರ್ಫೆಕ್ಟ್. ಪರ್ಫೆಕ್ಟ್ ಅನ್ನೇ ಹೇಳುತ್ತೆ, ಬಿಟ್ರೆ ಬೇರೆ ಹೇಳಲ್ಲ. ಆಗ ಇದರಿಂದ ಸೊ ನೋಡ್ಬೋದು. ಸೊ ವಿಲ್ ಹ್ಯಾವ್ been going. So shall have, will have futures ತೋರಿಸುತ್ತೆ, being perfect ತೋರಿಸುತ್ತೆ, going continuous ತೋರಿಸುತ್ತೆ. ಹಾಗಾಗಿ absolutely right. ಸೊ ಹಾಗಾಗಿ ತಾಳೆ ನೋಡಬಹುದು, ಈಸಿ ಕಲಿಬಹುದು. ಓಕೆ, we go, so we went, we will go. ಸೊ we go ಅಂದ್ರೆ ಪ್ರೆಸೆಂಟ್, ಸೊ ಪ್ಲೂರಲ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್. we went ಅಂದ್ರೆ ಸೊ ಪಾಸ್ಟ್, we will go ಅಂತ ಅಂದ್ರೆ ಸೊ ಫ್ಯೂಚರ್ಸ್, ಸಿಂಪಲ್ ಫ್ಯೂಚರ್ಸ್. ಸೊ ವಿ ಆರ್ ಗೋಯಿಂಗ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್. ವಿ ವರ್ ಗೋಯಿಂಗ್ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್. ವಿ ಶಲ್ ಬಿ ಗೋಯಿಂಗ್, ವಿ ಶಲ್ ಬಿ ಗೋಯಿಂಗ್, ವಿ ವಿಲ್ ಬಿ ಗೋಯಿಂಗ್ ಅಂದ್ರೆ ಸೊ ಫ್ಯೂಚರ್ ಕಂಟಿನ್ಯೂಸ್ ಆಗುತ್ತೆ. ವಿ ಹ್ಯಾವ್ ರಿಟರ್ನ್. ಸೊ ಏನ್ ಬಂದಿದೆ ನೆಕ್ಸ್ಟ್, ವಿ ಹ್ಯಾವ್ ರಿಟರ್ನ್ ಅಂತ ಬಂದಿದೆ. ಸೊ ವಿ ಹ್ಯಾವ್ ರಿಟರ್ನ್ ಅಂದ್ರೆ ಸೊ ನಾನು ಎಕ್ಸಾಮ್ ಬರೆದೆವು ಅಂತ ಆಗ್ತದೆ, ನಾವು ಎಕ್ಸಾಮ್ ಬರೆದೆವು ಅಂತ. ಸೊ ವಿ ಹ್ಯಾವ್ ರಿಟರ್ನ್ ಪ್ರೆಸೆಂಟ್, ವಿ ಹ್ಯಾಡ್ ಗಾನ್ ಅಥವಾ ವಿ ಹ್ಯಾವ್ ರಿಟರ್ನ್ ಅಂತ ಬರೆದ್ರು ಕೂಡ ನಿಮಗೆ ಸೊ ನಾವು ಎಕ್ಸಾಮ್ ಬರೆದಿದ್ದೆವು ಅಂತ ಆಗ್ತದೆ. ಸೊ ವಿ ಶಲ್ ಹ್ಯಾವ್ ಗಾನ್ ಅಂತ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್. ಸೊ ವಿ ಹ್ಯಾವ್ ಬೀನ್ ಗೋಯಿಂಗ್, ಸೊ ವಿ ಹ್ಯಾಡ್ ಬೀನ್ ಗೋಯಿಂಗ್, ವಿ ವಿಲ್ ಅಥವಾ ವಿ ಶಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಅಂದ್ರೆ ಸೊ ನಿಮಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಚೆನ್ನಾಗಿ ಮಾಡಬಹುದು, ಎಷ್ಟು ಚೆನ್ನಾಗಿ ಕಲಿಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಯು ತಗೊಂಡಿದ್ದೀನಿ. ಸೊ ಯು ನೀವೇ ಮಾಡಬಹುದು, ಸೊ ಮಾಡಕ್ ಟ್ರೈ ಮಾಡಿ. ಸೊ ನಾನು ಪ್ರೆಸೆಂಟ್ ಮಾಡಿದ್ದೀನಿ, ನೀವು ಯಾವುದು ಪಾಸ್ಟ್ ಮಾಡಬಹುದು, ಆರಾಮಾಗಿ ಮಾಡಬಹುದು ಅಂತ ಹೇಳ್ತಿದ್ದೀನಿ. ಸೊ ಓಕೆ, ಯು ಗೋ ಅಥವಾ ಯು ಡೂ ಗೋ, ಯು ಆರ್ ಗೋಯಿಂಗ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್, ಸಿಂಪಲ್ ಪ್ರೆಸೆಂಟ್, ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅಬ್ಸಲ್ಯೂಟ್ಲಿ ರೈಟ್. ಈಗ ಮಾಡಕ್ ಸ್ಟಾರ್ಟ್ ಮಾಡಬೇಕು, ಯಾಕಂದ್ರೆ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹ್ಯಾವ್ ರಿಟರ್ನ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್. ಆರ್ ಗೋಯಿಂಗ್ ಅಂತ ಇದ್ರೆ ಕಂಟಿನ್ಯೂಸ್. ಸೊ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಇದ್ರೆ ಅಥವಾ ಡೂ ಆರ್ ಡಸ್ ಹೆಲ್ಪಿಂಗ್ ವರ್ಬ್ ಇದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀವಿ ಅಂತ. ಹಾಗಾಗಿ ಸಿಂಪಲ್ ಪಾಸ್ಟ್ ಮಾಡ್ಬೋದಲ್ಲ, ನೀವು ಮಾಡ್ತೀರಿ ಅಂತ ಅನ್ಕೋತೀನಿ. ಹಾಗಾಗಿ ನಾನು ಮುಂದೆ ಹೋಗ್ಬೋದಾ? ಓಕೆ, ವೆರಿ ಸಿಂಪಲ್. ನೋಡೋಣ, ಮಾಡಿ ಯಾರಾದ್ರೂ ಮಾಡಕ್ ಟ್ರೈ ಮಾಡಿದ್ರೆ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ವೆರಿ ಇಂಪಾರ್ಟೆಂಟ್. ಸೊ ನಾನು ತೋರಿಸಿದೀನಿ. ಸೊ ಯು ವೆಂಟ್ ಏನ್ ಬರುತ್ತೆ, ಯು ವೆಂಟ್ ಅಥವಾ
ಯು ಡಿಡ್ ವೆಂಟ್ ಗೋನಾ ಎಸ್ ಗೋ ವೆರಿ ಗುಡ್ ಮಾಡ್ತಾ ಇದ್ದೀರಾ ಕೆಲವರು ನೆಕ್ಸ್ಟ್ ಯು ಆರ್ ಗೋಯಿಂಗ್ ರೈಟಾ ನೆಕ್ಸ್ಟ್ ಯು ಹ್ಯಾವ್ ಗಾನ್ ರೈಟ್ ಓಕೆ ನೆಕ್ಸ್ಟ್ ಯು ಹ್ಯಾವ್ ಬೀನ್ ಗೋಯಿಂಗ್ ಎಷ್ಟು ಈಸಿ ಇದೆಯಲ್ಲ ಫ್ರೆಂಡ್ಸ್ ವಿ ಹ್ಯಾವ್ ಬೀನ್ ಗೋಯಿಂಗ್ ನೋಡಿ ನೀನು ಹೋಗಿದ್ದಿ ನೀವು ಹೋಗಿದ್ದಿರಿ ನೀವು ಹೋಗುತ್ತಾ ಇದ್ದೀರಿ ನೀವು ಹೋಗಿದ್ರಿ ಸೊ ನೀವು ಹೋಗುತ್ತಲೇ ಇದ್ದೀರಿ ಅನ್ನೋ ಅರ್ಥ ಬರುತ್ತೆ ಸೊ ಈ ತರ ಮಾಡ್ಬೋದು ಕನ್ನಡದಲ್ಲಿ ಭಾರಿ ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್ ಮಾಡ್ತೀರಿ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ಸೊ ನೋಡೋಣ ಬೇಕಿದ್ರೆ ನಿಮಗೆ ಸೊ ನೀವು ಡೌಟ್ಸ್ ಇದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಫ್ಯೂಚರ್ಸ್ ಅಲ್ಲಿ ನೋಡಿದ್ರೆ ವೆರಿ ಇಂಪಾರ್ಟೆಂಟ್ ಸೊ ಯು ವಿಲ್ ಅಥವಾ ಶಲ್ ಗೋ ಯು ವಿಲ್ ಬಿ ಗೋ ಅಥವಾ ಯು ಶಲ್ ಬಿ ಗೋಯಿಂಗ್ ಸೊ ಯು ವಿಲ್ ಹ್ಯಾವ್ ಗಾನ್ ಯು ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಬರುತ್ತೆ ಸೊ ನೀವು ಮಾಡ್ತಿದ್ರಿ ಅನ್ಕೋತೀನಿ ನಾನು ಸೊ ಹಂಗಾದ್ರಿಂದ ನಾನು ಮುಂದೆ ಹೋಗ್ತೀನಿ ಸೊ ಹಾಗಾದ್ರೆ ಇನ್ ಯಾವ್ದು ಬರುತ್ತೆ ಅಂತ ಸೊ ಹಾಗಾದ್ರೆ ಹಿ ಶಿ ಇಟ್ಟಿದ್ದಲ್ಲಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದೀನಿ ಓಕೆ ಸೊ ಇದನ್ನೊಂದು ಬಿಟ್ಟು ಯಾವುದು ದೇ ಒಂದು ಮಾಡ್ಕೊಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಆಮೇಲೆ ಹಿ ಶಿ ಇಟ್ಟಿ ಹೋದ್ರೆ ಆಯ್ತು ಓಕೆ ದೇ ಅಂತ ಇದೆ ಸೊ ದೇ ವೆರಿ ಸಿಂಪಲ್ ಆಗಿದೆ ದೇ ನೀವು ಮಾಡ್ಬೋದು ದೇ ಗೋ ದೇ ಆರ್ ಗೋಯಿಂಗ್ ದೇ ಹ್ಯಾವ್ ರಿಟರ್ನ್ ದೇ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಬರುತ್ತೆ ನೆಕ್ಸ್ಟ್ ನಿಮಗೆ ಯಾವುದು ಪಾಸ್ಟ್ ಅಲ್ಲಿ ಮಾಡಿದಾರೆ ಸೊ ನೀವು ಮಾಡ್ಬೋದು ಈಸಿ ಮಾಡ್ತೀರಿ ಸೊ ದೇ ವೆಂಟ್ ಅಥವಾ ದೇ ಡಿಡ್ ಗೋ next they were going so past so they are going present continuous they were going past continuous so they have written present perfect they had gone past perfect they have been going present perfect continuous they had been going past perfect continuous ಓಕೆ ನಿಮಗೆ ಯಾವುದು ಪಾಸ್ಟ್ ಪರ್ಫೆಕ್ಟ್ ಆಯ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ದೇ ಶಲ್ ಹ್ಯಾವ್ ಬೀನ್ ಗೋಯಿಂಗ್ ಅಥವಾ ದೇ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಹೇಳ್ಬೋದು ಸೊ ಈ ತರ ನೀವು ನೋಟ್ ಮಾಡ್ಕೊಂಡು ನೀಟಾಗಿ ಕಲಿಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಲಿತೀರಾ ಅನ್ಕೋತೀನಿ ಯಾಕಂದ್ರೆ ಇದು ತುಂಬಾ ಒಳ್ಳೆ ಫಾರ್ಮುಲಾ ನಿಮಗೆ ನೀವು ನೋಟ್ ಮಾಡ್ಕೊಂಡು ಬೇಕಾದ್ರೆ ಕಲೀರಿ ಇಷ್ಟು ಚೆನ್ನಾಗಿ ನೀವು ಕಲಿಬಹುದು ಅಂತ ಇವತ್ತು ಗೊತ್ತಾಗಿದೆ ಹಾಗಾಗಿ ಸೊ ಇದನ್ನ ಮುಂದುವರಿಸ್ತಾ ಇದ್ದೀನಿ ಸೊ ಮುಂದಿನ ಭಾಗದಲ್ಲಿ ನಿಮಗೆ ಯಾವ್ದು ಬರುತ್ತೆ ಅನ್ನೋ ಗೊತ್ತಿದೆ ಹಿ ಶೀಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಹಿ ಶೀಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ತನಕ ಮಾಡಿದ್ರಿ ಸ್ನೇಹಿತರೆ ಸೊ ನೀವು ಪಾಸ್ ಮಾಡ್ಕೊಂಡು ಓಡೋಗ್ಬೇಡ್ರಿ ಯಾಕಂದ್ರೆ ಯಾವುದನ್ನು ನೀವು ಯಾವುದೋ ಒಂದು ದಂಡ ಕಡೆ ಕೊಡೋಗ್ತಾ ಇಲ್ಲ ಅಥವಾ ಯಾವುದೋ ಒಂದು ಸಾಧನೆ ಮಾಡಿ ಯಾವುದೇ ಅದನ್ನ ನೀವು ಸಂಪೂರ್ಣವಾಗಿ ಕಲಿಯಕ್ ಟ್ರೈ ಮಾಡಿ ಯಾಕಂದ್ರೆ ಇದೆಲ್ಲ ಈಸಿ ನೋಡಿ ಎಷ್ಟೊಂದು ವಿಷಯಗಳನ್ನ ಕಲ್ಸ್ಕೊಡಕ್ ಟ್ರೈ ಮಾಡ್ತಿದ್ವಿ ಇಂಗ್ಲಿಷ್ ಕಲ್ಸ್ಕೊಡ್ತಿದೀವಿ ಸೊ ಇದನ್ನೇ ನೀವು ಬೇರೆ ಬ್ಯಾಟ ಅದು ಇದು ಅಂತ ಹೇಳಿ ಟ್ರೈನಿಂಗ್ ಹೋದ್ರೆ 10-12 ಸಾವಿರ ರೂಪಾಯಿ ಕಿತ್ಕೋತಾರೆ ಬಟ್ ನಾವು ಯಾವುದೇ ಇಲ್ಲದೆ ನಿಮಗೆ ಕಲ್ಸಕ್ ಟ್ರೈ ಮಾಡ್ತಿದ್ವಿ ಈ ಕನ್ಸರ್ನ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಯಾವುದನ್ನು ನಾವಿಲ್ಲಿ ಸೊ ದುಡ್ಡಿ ಮಾಡ್ತಾ ಇಲ್ಲ ನಿಮ್ಮ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗಲಿ ಅಂತ ಮಾಡ್ತಿದ್ದೀವಿ ಇಷ್ಟೊಂದು ಒಳ್ಳೆ ಸರ್ವಿಸ್ ಕೊಡ್ತಿದ್ದೀವಿ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ ಬಂದ ನೋಡ್ಕೊಳ್ಳೋಣ ಅಂತ ಹೋಗ್ಬಿಟ್ರೆ ಇಂಗ್ಲಿಷ್ ಕಲ್ತೆ ಹೋಗ್ರಿ ಮುಂದಕ್ಕೆ ಯಾಕಂದ್ರೆ ನಿಮಗೆ ಜೀವನದಲ್ಲಿ ಭಾರಿ ದೊಡ್ಡ ಟರ್ನ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಹಿ ಗೋಸ್ ನೋಡ್ರಿ ಆಗಲೇ ಏನ್ ಮಾಡಿದ್ರೆ ಐ ಗೋ ಅಂತ ಬರೀತೀರಿ ಇದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈ ಚರ್ಚೆಗೆಲ್ಲ ನೀವು ಇದನ್ನ ಕಣ್ಣು ಮಿಟಿಸ್ದೆ ನೋಡ್ಬೇಕಾಗುತ್ತೆ ಸುಮ್ಮನೆ ಓಡೋದಲ್ಲ ಸೊ ದೇ ಗೋ ಅಂತ ಬರುತ್ತೆ ರೈಟಾ ನೋಡ್ಕೊಂಡು ಚೆಕ್ ಮಾಡ್ಕೊಂಡ್ರೆ ಐ ಗೋ ಯು ಗೋ ದೇ ಗೋ ಮತ್ತೊಂದು ಬರೆದಿದೆ ಯಾವುದು ವಿ ಗೋ ಅಂತ ಬರುತ್ತೆ ಬಟ್ ಈಗ ಸಡನ್ಲಿ ಚೇಂಜಸ್ ಹಿ ಗೋಸ್ ಅಂತ ಬಂದಿದೆ ಹಿ ಡಸ್ ಗೋ ಅಂತ ಇದೆ ಸೊ ಹಾಗಾಗಿ ನೆಕ್ಸ್ಟ್ ನೋಡ್ರಿ ಹಿ ಗೋಸ್ ಅಂತ ಬರೀಬೇಕಾಗುತ್ತೆ ಆಲ್ರೆಡಿ ನಾನು ಸಿಂಪಲ್ ಪ್ರೆಸೆಂಟ್ ಹೇಳುವಾಗ ಇದನ್ನು ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದೆ ಹಿಂದಿನ ಸಾರಿ ಆದ್ರೂ ಒಂದ್ಸರಿ ಹೇಳ್ತೀನಿ ನಾನು ಸೊ ಐ ಗೋ ರೈಟ್ ಯು ಗೋ ದೇ ಗೋ ವಿ ಗೋ ಆದ್ರೆ ಹಿ ಗೋಸ್ ಶಿ ಗೋಸ್ ಅಂಡ್ ಇಟ್ ಗೋಸ್ ಅಲ್ವಾ ಸೊ ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ ಸೊ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಸೊ ಪ್ರೆಸೆಂಟ್ ಫಾರ್ಮ್ ಆಫ್ ದ ಗೋ ಅನ್ನೋ ವರ್ಬಿಗೆ ಪ್ಲಸ್ ಇ ಎಸ್ ಅನ್ನ ಸೇರಿಸ್ತೀವಿ ಎಲ್ಲಿ ಅಂತ ಅಂದ್ರೆ ಅದು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಎಲ್ಲಿ ಸೇರಿಸ್ತೀವಿ ಅಂತಂದ್ರೆ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಥರ್ಡ್ ಪರ್ಸನ್ ಸಿಂಗುಲರ್ ಹಿ ಶಿ ಇಟ್ಟಿದ್ದ ಯಾರಿದಾಗ ಥರ್ಡ್ ಪರ್ಸನ್ ಸಿಂಗುಲರ್ ಹಿ ಶಿ ಇಟ್ಟಿದ್ದಾಗ ನಾವು ಗೋ ಅನ್ನ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬಿಗೆ ಸೊ ಇ ಎಸ್ ಅನ್ನ ಸೇರಿಸ್ತೀವಿ ಉದಾಹರಣೆಗೆ ರೈಟ್ ಅಂತ ಇದೆ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬಿಗೆ ರೈಟ್ ಇದೆ ಸೊ ಎಸ್ ಇಸ್ ರೈಟ್ಸ್ ಹಿ ರೈಟ್ಸ್ ಶಿ ರೈಟ್ಸ್ ಅಂತ ಬರ್ತೀವಿ ಓಕೆ ಇದು ನೆನ್ಪಿಟ್ಕೋಬೇಕು ನೀವು ಓಕೆ ಇದನ್ನ ನೆನ್ಪಿಟ್ಕೊಂಡ್ರೆ ಮಾತು ಉದಾಹರಣೆ ಸರ್ ಇದೆಲ್ಲ ಆಯ್ತಲ್ಲ ಬೇರೆ ಹೇಳಿ ಯಾವ್ದಾರ ಒಂದು ವರ್ಬ್ ತಗೊಂಡು ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಯಾವ್ದಾರು ತಗೊಳ್ಳಿ ಕಮ್ ಅಂತ ಇತ್ತು ಕಮ್ ಅಂತ ಇದೆ ಐ ಕಮ್ ರೈಟ್ ಯು ಕಮ್ ರೈಟ್ so they come right so you come right we come right I come right but he comes she comes it comes ಯಾಕಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ಅದ್ರ ಮುಂದೆ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಯಾವುದೇ ವರ್ಬ್ ಆಗಿರ್ಬೋದು ಸ್ನೇಹಿತರೆ
ಎಸ್ ಇ ಎಸ್ ಐ ಎಸ್ ಅನ್ನ ಸೇರಿಸಿ ಗೊತ್ತಿರಬೇಕು. ಉದಾಹರಣೆಗೆ ಫ್ಲೈ ಅಂತ ಬಂತು ಅನ್ಕೊಳ್ಳಿ, ಫ್ಲೈ ಇದೆ. ಸೊ ಐ ಫ್ಲೈ ರೈಟ್, ಐ ಫ್ಲೈ. ಓಕೆ, ಒನ್ ಸೆಕೆಂಡ್. ಓಕೆ, ಏನಿದೆ? ಸೊ ಐ ಫ್ಲೈ ಅಂತ ಇದೆ ರೈಟ್. ಸೊ ವಿ ಫ್ಲೈ ರೈಟ್. ಓಕೆ, ಸೊ ಯು ಫ್ಲೈ ರೈಟ್. ಸೊ ದೇ ಫ್ಲೈ ರೈಟ್. ಓಕೆ, ಬಟ್ he flies. Okay, FIES flies. She flies. Yes, ES ಅನ್ನ ಹಾಕೋದು ವೆರಿ ಇಂಪಾರ್ಟೆಂಟ್. ಅರ್ಥ ಆಗಲಿಲ್ಲ ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ನೋಡ್ರಿ, ತುಂಬಾ ಚೆನ್ನಾಗಿ ಮಾಡಿದೀನಿ ನಾನು. ಅದನ್ನೇ ಅರ್ಧ ಗಂಟೆ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ ಇಲ್ಲೇ ಮಾತಾಡೋರು ಅಬ್ಸರ್ವ್ ಮಾಡ್ತಾರೆ. ಸೊ ಹಂಗಾಗಿದೆ ಹಿ ಗೋಸ್ ಅಂತ, ಹಿ ಗೋ ಅಂತ ಹೇಳಿದ್ರೆ ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ಹಿ ಗೋಸ್ ಅಂತಾನೆ ಹೇಳ್ಬೇಕಾಗುತ್ತೆ. ಅದು ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್. ಕಂಡೀಷನ್ಸ್ ಗೊತ್ತಿರಲಿ, ಅದು ನಿಮ್ಗೆ ಗೊತ್ತಾಗಲಿಲ್ಲ ನೋಡಿ. ಸೊ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹಿ ಗೋಸ್ ಅಥವಾ ಹಿ ಡಸ್ ಗೋ, ವೆರಿ ಇಂಪಾರ್ಟೆಂಟ್. ಸೊ ಈ ಡಸ್ ಬದಲು ಆಲ್ರೆಡಿ ಇ ಎಸ್ ಯಾಡ್ ಆಗಿದ್ರಿಂದ, ಡೂಗೆ ಇ ಎಸ್ ಯಾಡ್ ಆಗಿದ್ರಿಂದ ಮತ್ತೆ ಗೋಗೆ ಗೋಸ್ ಅನ್ನ ಮಾಡಬಾರ್ದು. ಇದು ಗೊತ್ತಿರ್ಬೇಕು. ಗೋ ಇರೋದನ್ನ ಗೋ ಅಂತಾನೆ ಬರೀಬೇಕು. ಗೋಸ್ ಅಂತ ಬಂದ್ರೆ ರಾಂಗ್ ಆಗುತ್ತೆ. ಹಿ ಡಸ್ ಗೋಸ್ ಅಂತ ಬಂದ್ರೆ ರಾಂಗ್. ಸೊ ಹಿ ಡಸ್ ಗೋ ಅಂತ ಬಂದ್ರೆ ರೈಟ್. ಹಾಗಾಗಿ ಇವೆಲ್ಲ, ಸೊ ಇವೆಲ್ಲ ಸಣ್ಣ ಸಣ್ಣವಾದಂತ ಒಂದು ಕ್ಲೂ ಆಗಿರ್ತವೆ. ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಸೊ ಹಿ ಗೋಸ್ ಅಥವಾ ಹಿ ಡಸ್ ಗೋ ರೈಟ್. ಹಿ ಡಸ್ ಗೋಸ್ ಅಂತ ಬರೆದ್ರೆ ರಾಂಗ್, ನೆನ್ಪಿಟ್ಕೊಳ್ಳಿ. Next, he is going present continuous. He has returned. So has ನೋಡಿ, has ಇಲ್ಲಿ third person singular ಆಗಿರೋದ್ರಿಂದ has ಬರುತ್ತೆ. Has returned, has been going present perfect continuous ಆಗುತ್ತೆ. ಓಕೆ, ಅಬ್ಸಲ್ಯೂಟ್ಲಿ ರೈಟ್. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ನೋಟ್ ಮಾಡ್ಕೊಂಡು ಇನ್ನೊಂದ್ಸರಿ ಕೇಳಿ. ಯಾಕೆ ಅಂದ್ರೆ ಇದು ವಿಷಯ 10 ಸರಿ ಕೇಳಿದ್ರು ಏನ್ ನಿಮಗೆ ದೊಡ್ಡದಲ್ಲ. ಯಾಕಂದ್ರೆ ಸ್ಪಿರಿಚುವಲ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಶಿ ಇದು. ಓಕೆ, ಸೇಮ್ ಸೇಮ್ ಸಿ ಮತ್ತೆ ಇಟ್, ಥರ್ಡ್ ಪರ್ಸನ್ ಸಿಂಗುಲರ್ ಶಿ ಮತ್ತೆ ಇಟ್ಟದ ಕೂಡ ನಾನು ಹಂಗೆ ಕೊಟ್ಟಿದ್ದೀನಿ, ಬೇಗ ನೋಟ್ ಮಾಡ್ಕೋಬಹುದು. ಹಿ ಗೋಸ್ ಆದ್ರೆ ಹಾಗಾದ್ರೆ ಶೀನ್ ಏನಾಗುತ್ತೆ? ಶಿ ಗೋಸ್ ಆಗುತ್ತೆ. ಹಾಗಾದ್ರೆ ಇಟ್ ಗೋಸ್ ಆಗುತ್ತೆ ರೈಟ್. ಹಾಗಾದ್ರೆ ಹಿ ಡಸ್ ಗೋ ಅಂತ ಆದ್ರೆ ಶಿ ಡಸ್ ಗೋ ಆಗುತ್ತೆ. ಇದು ಗೊತ್ತಿರ್ಬೇಕು. ಇಟ್ ಡಸ್ ಗೋ ಆಗುತ್ತೆ. ಓಕೆ, ಹಿ ಈಸ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಇಟ್ ಈಸ್ ಗೋಯಿಂಗ್. ಶಿ ಹ್ಯಾಸ್ ರಿಟರ್ನ್, ಇಟ್ ಹ್ಯಾಸ್ ರಿಟರ್ನ್. ಅಬ್ಸಲ್ಯೂಟ್ಲಿ ರೈಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಪ್ರೆಸೆಂಟ್ ಕಂಟಿನ್ಯೂಸ್. Present perfect continuous. ಓಕೆ, ಕ್ಲಿಯರ್ ಆಗಿದೆಯಲ್ಲ ಫ್ರೆಂಡ್ಸ್? ತುಂಬಾ ಚೆನ್ನಾಗಿ ಮಾಡಿದೆ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ವೆರಿ ಇಂಪಾರ್ಟೆಂಟ್. ಸೊ ಯಾವುದು ಅಂತ ಅಂದ್ರೆ ಪಾಸ್ಟ್ ಅಲ್ಲಿ. ಸೊ ಹಿ, ಶಿ, ಇಟ್ ವೆಂಟ್ ಅಥವಾ ಹಿ ವೆಂಟ್, ಶಿ ವೆಂಟ್, ಇಟ್ ವೆಂಟ್. ಅಬ್ಸಲ್ಯೂಟ್ಲಿ ರೈಟ್. ಹಿಂಗೆ ಮಾಡ್ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಶಿ ವೆಂಟ್, ಇಟ್ ವೆಂಟ್. ಓಕೆ, ರೈಟ್. ಯಾವ್ದಾದ್ರು ಒಂದು ನೀವು ನೆನ್ಪಿಟ್ಕೊಂಡು ಸಾಕು. He does go, she does go. It's very important. So past ಮಾಡಬೇಕಾದ್ರೆ ಸರ್ ಏನ್ ಮಾಡಬೇಕು? did go ಬರಿಬೇಕಾ? ಇಲ್ಲಿ ವೆರಿ ಇಂಪಾರ್ಟೆಂಟ್. does go ಬರಿಬೇಕಾ, did go ಬರಿಬೇಕಾ ಅಂತ ಕಾನ್ಸೆಪ್ಟ್ ಬರುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಸೊ ಡಸ್ ಬರೆಯಕ್ ಬರಲ್ಲ, ಸೊ ರಾಂಗ್. ಸೊ ಡಸ್ ಬಳಸಿದ್ರೆ ಪ್ರೆಸೆಂಟ್ ಟೈಮ್ ತೋರಿಸುತ್ತೆ. ಹಾಗಾಗಿ ಡಸ್ ಇಸ್ ರಾಂಗ್. ಹಾಗಾಗಿ ಸಿ ವೆಂಟ್ ಅಥವಾ ಹಿ ವೆಂಟ್ ಅಂತ ಆಗುತ್ತೆ. ಸೊ ಇಲ್ಲಿ ಏನ್ ಬರಿಬೇಕು ಅಂದ್ರೆ ಸೇಮ್ ಡಿಡ್, ಹಿ ಡಿಡ್ ಗೋ ಅಂತ ಹೇಳಿ. ಡಸ್ ಅಲ್ಲ, ಡಿಡ್ ಬರಿ. ಓಕೆ, ನೆನ್ಪಿಟ್ಕೊಳ್ಳಿ ಡಿಡ್. ಓಕೆ, ಶಿ ಡಿಡ್ ಗೋ, ಇಟ್ ಡಿಡ್ ಗೋ. ಪಾಸ್ಟ್ ಶೋ ಮಾಡ್ತದೆ. ವೆರಿ ಇಂಪಾರ್ಟೆಂಟ್ ಇದು. ಡಸ್ ಬರಿಬೇಡಿ. ನೆಕ್ಸ್ಟ್, he was going, she was going, it was going. Past continuous. She had written, past perfect. It had written, past perfect. Next, it had been going, he had been going, she had been going ಅಂತ ಇದೆ. past perfect continuous ಆಗುತ್ತೆ. ಅಬ್ಸಲ್ಯೂಟ್ಲಿ ರೈಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಮೆಥಡ್ ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್. ಸೊ ಯಾವುದು? ಫ್ಯೂಚರ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಹಿ, ಶಿ, ಇಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನೋಟ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಹೇಳಿದೀನಿ ನಾನು ಇವತ್ತು. ಸೊ ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಹಿ, ಶಿ, ಇಟ್ ವಿಲ್ ಗೋ ಅಂತ ಇದೆ. ಹಿ, ಶಿ, ಇಟ್ ಅಂತ ಹಿ ವಿಲ್ ಗೋ ಅಥವಾ ಶಿ ವಿಲ್ ಗೋ ಅಂತ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಓಕೆ, ಹಿ ಸರ್ ಇದು ಶೆಲ್ ಆರ್ ವಿಲ್ ಯಾವುದು? ಆಲ್ಮೋಸ್ಟ್ ಸೊ ಹಿ ದ ವಿಲ್ ಬಳಸ್ತಾರೆ ಜಾಸ್ತಿ, ನೆನ್ಪಿಟ್ಕೊಳ್ಳಿ. ಸೊ 99% ಯಾವ್ದು ಬಳಸ್ತಾರೆ ಅಂದ್ರೆ ವಿಲ್ ಬಳಸ್ತಾರೆ. ಯಾವುದು? ಹಿ, ಶಿ, ಇಟ್ ಇದ್ದ ವಿಲ್ ಬಳಸ್ತಾರೆ ಜಾಸ್ತಿ. ಓಕೆ, ಯಾಕೆ ಸರ್ ಅಂತಂದ್ರೆ ನಾವು ಈಸಿ ಹೇಳ್ಬೋದು. ಯಾಕಂದ್ರೆ ಐ ನನ್ನ ವಿಚಾರ ಬಂದಾಗ ಶೆಲ್ ಬಳಸೋದು ವಿಚಾರ. ಯಾಕಂದ್ರೆ ಐ ಬಂದಾಗ ಶೆಲ್ ಬಳಸೋದು ಉತ್ತಮ. ಯಾಕಂದ್ರೆ ನನ್ನ ವಿಚಾರ ಬಂದಾಗ ಸೇಫ್ ಮಾಡುತ್ತಾ. ಈಗ ನಾವು ಹೋಗ್ಲಿಲ್ಲ, ನಾನು ಬರಲಿಲ್ಲ ಅಂದ್ರೂ ಯಾರು ಕೇಳಕ್ಕಾಗಲ್ಲ ಅಂತ. ಅದೇ ವಿಲ್ ಆದ್ರೆ ಹಿ ವಿಲ್ ಯಾಕೆ ಹಾಕ್ತಾರೆ ಅಂದ್ರೆ ಅವನ ಬಗ್ಗೆ ಅಲ್ಲ. ಸೊ ನಾವೇನು ಅವ್ನು ಸೇಫ್ ಮಾಡ್ಬೇಕು ಅಂತಿಲ್ಲ. ಹಾಗಾಗಿ ಹಿ ವಿಲ್, ಹಿ ಈ ತರ ಹೇಳ್ಬೋದು. ಹಂಗಾಗಿಂದ ಸೊ ಸೇಫ್ ವಿಚಾರಕ್ಕೆ ಶೆಲ್ ವೆರಿ ಇಂಪಾರ್ಟೆಂಟ್. ನನ್ನ ಬಗ್ಗೆ ಮಾತಾಡುವಾಗ ನಾವು ಶೆಲ್ ಮಾತಾಡೋದು ಒಳ್ಳೇದು. ಫ್ಯೂಚರ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿವಲ್ಲ. ನಿಮಗೆ ತುಂಬಾ ಒಳ್ಳೆ ಕ್ಲಾಸ್ ಬೇಕು ಅಂದ್ರೆ ಆಫ್ಲೈನ್ ಕ್ಲಾಸೇ ತುಂಬಾ ಒಳ್ಳೇದು. ಯಾಕಂದ್ರೆ ಗ್ರಾಮರ್ ಕಲ್ಸೋದಕ್ಕೆ
ಲೈನ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಹುಡುಗರು ಹೇಳ್ತಾರೆ ಸರ್ ಕನ್ನಡ ಗ್ರಾಮರ್ ಮತ್ತೆ ಇಂಗ್ಲಿಷ್ ಗ್ರಾಮರ್ ಬೋತಾಗಿ ಇಷ್ಟು ಚೆನ್ನಾಗಿ ಹೇಳ್ತಿರಲ್ಲ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಎಲ್ಲರಿಗೂ ಸಾಧ್ಯ ಇದೆ, ಓದಿದ್ರೆ ತಿಳ್ಕೊಂಡ್ರೆ ಎಲ್ಲರಿಗೂ ಸಾಧ್ಯ ಇದೆ. ಪರ್ಫೆಕ್ಟ್ಲಿ ಗ್ರಾಮರ್ ಮಾಡೋದು ಹುಡುಗಾಟಿಕೆ ಕೆಲಸ ಅಲ್ಲ, ಮತ್ತೆ ಒಂದು ಸಣ್ಣ ವಿಚಾರ ಅಲ್ಲ. ಸೊ ತುಂಬಾ ಪರ್ಫೆಕ್ಟ್ ಬೇಕಾಗುತ್ತೆ. ಸೊ ಅಷ್ಟು ಒಂದು ಆಳ ಅಧ್ಯಯನ ಮತ್ತು ಅಷ್ಟೊಂದು ತಿಳ್ಕೊಂಡಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಗ್ರಾಮರ್ ಹೇಳೋದಕ್ಕೆ ಅಷ್ಟು ಸುಲಭವಾಗಿ ನಾನು ಎಷ್ಟೋ ಜನ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಕೂಡ ನಾನು ನೋಡಿದ್ದೀನಿ. ಸೊ ಅವ್ರಿಗೆ ಕೂಡ ಗ್ರಾಮರ್ ಕನ್ನಡ ಗ್ರಾಮರೇ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಬರಲ್ಲ, ಇಂಗ್ಲಿಷ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇಂಗ್ಲಿಷ್ ಸರಿ ಹೇಳಲ್ಲ ನಾನು ನೋಡಿದ್ದೀನಿ. ಆದ್ರೆ ಎರಡರಲ್ಲಿ ಹೇಳೋದು ನಿಮಗೆ ಸಿಕ್ಕಿರೋದು ಅಪರೂಪದ ಸಂಗತಿ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಸೊ ಕಲಿಯೋಣ. ಸೊ ಅದು ಬೇರೆ ವಿಚಾರ. ಬೇಕಾದ್ರೆ ಮನದ ಮಾತು ಅಥವಾ ಮನ್ ಕಿ ಬಾತ್ ಅಂತ ಒಂದಿನ ಇಟ್ಕೊಳ್ಳೋಣ, ನಿಮ್ಮ ಕನ್ವರ್ಸೇಷನ್ ಇಟ್ಕೊಂಡಾಗ ನಾವು ಮಾತಾಡೋಣ. ಸೊ ಹ್ಯಾಕ್ ಸರ್ ಇದೆಲ್ಲ ಸಾಧ್ಯ, ಎಲ್ಲ ಸಬ್ಜೆಕ್ಟ್ಗಳ ಸಾಧ್ಯಗಳು ಹೇಗಾದವು ಯಾಕಾದವು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನೀವು ಕೂಡ ಹ್ಯಾಕ್ ಆಗ್ಬಾರ್ದು ಈ ತರ ಅಂತ ಹೇಳಿ ಹೆಂಗಾಗ ಸಾಧ್ಯ ಅನ್ನೋದ್ರ ಬಗ್ಗೆ ಟ್ರಿಕ್ಸ್ ಹೇಳ್ಕೊಡೋಣ ಅಂತ ಅವಾಗ ಮಾತಾಡೋಣ ಅಂತ. ಇವಾಗ ಸದ್ಯ ಇಂಗ್ಲಿಷ್ ಕಲಿದು ಮುಂದುವರಿಸ್ಕೊಂಡು ಹೋಗೋಣ. ಸೊ ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ಐ ಶೆಲ್ ಅಥವಾ ಹಿ ವಿಲ್. ಓಕೆ, ರೈಟ್, ಹಿ ಶೆಲ್ ಗೋ, ಎರಡು ರೈಟ್. ಶೆಲ್ ಆರ್ ವಿಲ್ ನೀವು ಎಲ್ಲರೂ ಬಳಸಿ ಫ್ಯೂಚರ್ ಅಲ್ಲಿ, ನೋ ಕಂಡೀಷನ್ಸ್. ಓಕೆ, ಆದ್ರೆ ಸೇಫ್ ವಿಚಾರಕ್ಕೆ ಶೆಲ್ ನೆನ್ಪಿಟ್ಕೊಳ್ಳಿ. ಶೆಲ್ ಒಂದಿದ್ರೆ ನಿಮ್ಗೆ ಸೇಫ್ ಮಾಡುತ್ತೆ ಯಾವಾಗ್ಲೂ. ಹಾಗಾಗಿ ಬಳಸುವಾಗ ಐ ಶೆಲ್ ಗೋ ಅಂದ್ರೆ ವೆರಿ ಇಂಪಾರ್ಟೆಂಟ್. ಐ ಶೆಲ್ ರೈಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಐ ಶೆಲ್ ಕಮ್, ಸಾರಿ ಯು ವಿಲ್ ಕಮ್ ಅಥವಾ ಯು ಶೆಲ್ ಕಮ್ ಏನಾದ್ರು ಬಳಸಿ. ಶೆಲ್ ಆರ್ ವಿಲ್ ವೆರಿ ಇಂಪಾರ್ಟೆಂಟ್. ಶೆಲ್ ಬಳಸಿದ್ರೆ ಸೇಫ್, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾನು ಆಗಲೇ ಹೇಳಿ 100%, 90%, 99% ಬಗ್ಗೆ ಹೇಳಿದ್ದೆ. ವೆರಿ ಇಂಪಾರ್ಟೆಂಟ್. ಐ ಶೆಲ್ ಬಿ ಗೋಯಿಂಗ್, ಸೊ ಹಿ ಶೆಲ್ ಬಿ ಗೋಯಿಂಗ್, ಯು ಶೆಲ್ ಬಿ ಗೋಯಿಂಗ್, ಇಟ್ ಶೆಲ್ ಬಿ ಗೋಯಿಂಗ್, ಎಲ್ಲದಕ್ಕೂ ಐ ಶೆಲ್, ಯು ಶೆಲ್, ಹಿ ಶೆಲ್, ಐ ವಿಲ್, ಹಿ ವಿಲ್ ಏನಾದ್ರು ಬಳಸಿ. ಬೋತ್ ಆರ್ ಸೇಮ್, ರೈಟ್. ಎಕ್ಸಾಮ್ ದೃಷ್ಟಿಯಿಂದ ರೈಟ್. ಆದರೆ ಸೊ ಇಲ್ಲಿ ಶೆಲ್ ಬಳಸಿದ್ರೆ ಸೇಫ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇದು ನಿಮ್ಮನ್ನ ಸೇಫ್ ಮಾಡುತ್ತೆ. ಯಾವ್ದಾದ್ರು ಸಂದರ್ಭದಲ್ಲಿ ನೀವು ಮೇಲ್ ಹಾಕಿದ್ರೆ ಐ ವಿಲ್ ಕಮ್ ಅಂತ ಹಾಕಿದ್ರೆ ಅಥವಾ ಐ ವಿಲ್ ಅಟೆಂಡ್ ಮೀಟಿಂಗ್ ಅಂತ ಹಾಕಿದ್ರೆ ನೀವು ಹೋಗ್ಲೇಬೇಕಾಗುತ್ತೆ ಅಥವಾ ನೀವು ಅದನ್ನ ನಡ್ಕೋಬೇಕಾಗುತ್ತೆ. ಐ ಶೆಲ್ ಅಟೆಂಡ್ ಅಂತ ಹಾಕಿದ್ರೆ ನೀವು ಹೋಗ್ತಿದ್ರು ಕೂಡ ಅಪರಾಧ ಆಗಲ್ಲ. ಸೊ ಇಂಗ್ಲಿಷಿನ ಮರ್ಮ ಗೊತ್ತಿರಬೇಕು, ಇಂಗ್ಲಿಷಿನ ಮಾತು ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ನೆಕ್ಸ್ಟ್ ಶೇಪ್ ಆಗ ಸಾಧ್ಯ. ಹಾಗೆ ನೀವು ಕಲಿಯಕ್ಕೆ ಸಿದ್ಧ ಅಂದ್ರೆ ನಾವು ಕಲ್ಸೋದಕ್ಕೆ ಸಿದ್ಧ ಇದ್ದೀವಿ. ಓಕೆ, ಹಾಗೇನೆ ಶೆಲ್ ಬಿ ಬೀಯಿಂಗ್ ಗೋಯಿಂಗ್ ಅಂತ ಇದೆ, ಮತ್ತೆ ಶೆಲ್ ಹ್ಯಾವ್ ಗಾನ್ ಅಂತ ಇದೆ. ನಾನು ಆಲ್ರೆಡಿ ಅದು ಕಲ್ಸಿದ್ದೀನಿ. ಹಾಗಾಗಿ ನೀವು ನೋಟ್ ಮಾಡ್ಕೊಂಡು ಚೆನ್ನಾಗಿ ಕಲೀರಿ. ಇನ್ನೊಂದ್ಸರಿ ಬೇಕಾದ್ರೆ ನೀವು ತಾಳ್ಮೆಯಿಂದ ಕೂತ್ಕೊಂಡು ನೋಡ್ರಿ. ಇದು 100% ನಿಮ್ಗೆ ತುಂಬಾ ಚೆನ್ನಾಗಿ ಲಾಜಿಕ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಕೂಡ ನಾವು ಮಾಡೋಣ. ಯಾವ್ದನ್ನ ಹಿಂಗೆ ಸ್ವಲ್ಪ ಮಾತಾಡ್ತಾ ಇದ್ರೆ ನಮಗೆ ಭಾಷೆ ಬರುತ್ತೆ. ಗಾದೆ ಇದೆ, ಏನಂತ ಗಾದೆ ಇದೆ? ಸೊ ಹಾಡ್ತಾ ರಾಗ, ಉಗುಳ್ತಾ ರೋಗ ಅಂತ ಹಂಗೆ ಮಾತಾಡ್ತಾ ಭಾಷೆ ಬರುತ್ತೆ. ಯಾವುದೇ ಭಾಷೆ ಆಗ್ಲಿ ಕಮ್ಯುನಿಕೇಶನ್ ಇಲ್ಲ. ನಿಮ್ಗೆ ಹೆಂಗೆ ಮಾತೃಭಾಷೆ ಬಂದಿದೆ, ನಿಮ್ಮ ಅಪ್ಪ ಅಮ್ಮ ಮಾತಾಡಿದ್ರೆ ನಿಮ್ಗೆ ಬಂದಿದೆ, ಹಾಗೆ ನೀವು ಮಾತಾಡೋದು ಸ್ಟಾರ್ಟ್ ಮಾಡಿದ್ರೆ ಇಂಗ್ಲಿಷ್ ಬರುತ್ತೆ. ಇಂಗ್ಲಿಷ್ ದೊಡ್ಡದಲ್ಲ, ಓಕೆ, ಮಾತಾಡೋದು. ಹಾಗಾಗಿ ಕೆಲವರಿಗೆ ಒಂದು ಸ್ವಲ್ಪ ಡೌಟ್ ಇದೆ. ಏನಿದೆ ಸರ್, ನೀವು ಮಾಡಿದ್ದೆಲ್ಲ ಓಕೆ, ನಾವು ಒಪ್ಕೊಂಡ್ವಿ, ಆದ್ರೆ ಕೆಲವರಲ್ಲಿ ಏನೋ ಕ್ಯಾನು ಮತ್ತೆ ವಿಲ್ ವುಡ್ ಈ ತರ ಎಲ್ಲ ಹಾಕ್ತಿದ್ರಿ. ಸಾಗರಿಂದ ಬಂದೆ. ಓಕೆ, ಏನಂತ? ಸೊ ಐ ಗೋ, ಓಕೆ ರೈಟ್. ಹಾಗಾದ್ರೆ ಐ ಕ್ಯಾನ್ ರೈಟ್ ಅಲ್ವಾ ಸರ್? ಐ ಕ್ಯಾನ್ ಗೋ ಅಂತ ಅಂದ್ರೆ ರೈಟಾ ಅಂತ ಕೇಳ್ತೀರ ಅಲ್ವಾ? ಬಂದೇ ಬರುತ್ತೆ. ಸೊ ಐ ವುಡ್ ಅಂತ, ಸೊ ಐ ವುಡ್ ಬಳಸ್ಬೋದಾ ಅಥವಾ ಐ ಕುಡ್ ಬಳಸ್ಬೋದಾ? ಓಕೆ, ಹೇಳ್ತೀರಾ ಐ ಕುಡ್, ವುಡ್, ಶುಡ್ ಮತ್ತೊಂದು ಬಿಟ್ಟೆ ಶುಡ್. ಐ ಶುಡ್ ಬಳಸ್ಬೋದು. ವೆರಿ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್ ಸ್ನೇಹಿತರೆ. ಯಾಕಂದ್ರೆ ಇದು ನಿಮಗೆ ನೆಕ್ಸ್ಟ್ ಮಾಡೆಲ್ಸ್ ಅಂತ ಬರುತ್ತೆ. ಕ್ಯಾನ್ ಅನ್ನೋದು ಮಾಡೆಲ್ಸ್, ಓಕೆ, ವುಡ್ ಅನ್ನೋದು ಮಾಡೆಲ್ಸ್, ಕುಡ್ ಅನ್ನೋದು ಮಾಡೆಲ್ಸ್, ಶುಡ್ ಅನ್ನೋದು ಮಾಡೆಲ್ಸ್. ಯಾಕೆ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಐ ಗೋ ಅಂತ ಹೇಳಿ ಐ ಡೂ ಗೋ, ಐ ಗೋ, ಐ ಕ್ಯಾನ್ ಗೋ, ನಾನು ಹೋಗಲೇಬೇಕು, ಹೋಗ್ತೀನಿ ಅನ್ನೋ ಒಂದು ಅರ್ಥ ತಿಳಿಸುತ್ತೆ. ಕ್ಯಾನ್ ಅಂತ ಬಳಸಿ ಯು ಕ್ಯಾನ್ ರೈಟ್ ಅಂತ ಹೇಳ್ತೀವಿ. ಯು ಕ್ಯಾನ್ ರೈಟ್, ನೀನ್ ಬರೀಲೇಬೇಕು ಅಂತ ಅರ್ಥ ಇದೆ. ಯು ರೈಟ್ ಅಂದ್ರೆ ನೀನ್ ಬರಿ ಅಂತ ಅರ್ಥ. ಯು ಕ್ಯಾನ್ ರೈಟ್ ಅಂದ್ರೆ ನೀನ್ ಬರೀಲೇಬೇಕು ಅಂತ ಹೇಳ್ತೀನಿ. ಇದು ಆರ್ಡರ್ಸ್. ಹಾಗಾಗಿ ಕ್ಯಾನ್ ಯಾರು ಬಳಸ್ಬೋದು? ಯಾರು ಬಳಸಕ್ಕಾಗಲ್ಲ. ಸೊ ವುಡ್ ಯು ಪ್ಲೀಸ್ 10 rupees ಅಂದ್ರೆ ಏನರ್ಥ? ಶುಡ್ ಯು ಪ್ಲೀಸ್ 10 rupees ಅಂದ್ರೆ ಏನರ್ಥ? ಕುಡ್ ಯು ಪ್ಲೀಸ್ 10 rupees ಅಂದ್ರೆ ಏನರ್ಥ? ಹಂಗಾದ್ರೆ ಯಾರು ಇದನ್ನು ಕೇಳಕ್ ಸಾಧ್ಯ, ಯಾರು ಹೇಳಕ್ ಸಾಧ್ಯ ಮಾತಾಡಕ್ಕೆ? ಸೊ ನೀವು ಎಕ್ಸಾಂಪಲ್, ನೀವು ಯಾವ್ದೋ ಅಧಿಕಾರಿಗಳಿರ್ತೀರಾ ಅಥವಾ ಯಾರೋ ಆಫೀಸರ್ಸ್ ಇರ್ತಾರೆ. ಸೊ ಹೋಗ್ಬಿಟ್ಟು ಯು ಶುಡ್ ಬಿ ಏನೋ ಲೀವ್ ಕೇಳೋಗಿ, ಯು ಶುಡ್ ಬಿ ಲೀವ್ ಈ ತರ ಕೇಳಕ್ ಶುರು ಮಾಡ್ಬಿಟ್ರೆ ಅಂದ್ರೆ ಸೊ ವೆರಿ ರಾಂಗ್ ಆಗುತ್ತೆ. ಸೊ ಅವಾಗ ವುಡ್ ಬಳಸೋ. ಯಾಕಂದ್ರೆ ನೀವೊಬ್ಬ ಯಾರು ನಿಮ್ಮ ಸುಪೀರಿಯರ್ ಆಫೀಸರ್ ಇದ್ದಾಗ ನೀವು ವಿನಯತೆಯಿಂದ ಕೇಳುವಾಗ ವುಡ್ ಅನ್ನು ಬಳಸಬೇಕಾಗುತ್ತೆ. ಈ ತರದಲ್ಲಿ ಬಹಳ ಕಂಡೀಷನ್ಸ್ ಇದೆ, ಬಹಳ ಚೆನ್ನಾಗಿ ಮಾತಾಡ್ಬೋದು. ಯಾಕಂದ್ರೆ ಈಗಲೇ ನಾನು ಎಲ್ಲದನ್ನು ಹೇಳಕ್ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ
ಸೊ ಗಾದೆ ಇದೆ, ಕಡುಬು ಇಳಿಯದ ಗಂಟಲು, ಸೊ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತಾಯ್ತು ಸರ್ವಜ್ಞ ಹಂಗಾಗ್ಬಿಡ್ತದೆ. ಹಂಗಾಗಿ ಫಸ್ಟ್ ಒಂದೊಂದೇ ಸ್ಟೆಪ್ ಕಲಿಯೋಣ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಅಲ್ವೇ ಸ್ನೇಹಿತರೆ. ಓಕೆ, ಇನ್ನೊಂದು ಸೆಂಟೆನ್ಸ್ ಬಂದಿದೆ, ಐ ಗೋ ಟು ಶಿವಮೊಗ್ಗ ಅಂತ ಇದೆ. ಐ ಗೋ ಟು ಶಿವಮೊಗ್ಗ ನೋಡಿ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಇದು ಆಕ್ಟಿವ್ ವಾಯ್ಸ್ ಅಂತ ಆಯ್ತು. ಹಾಗಾದ್ರೆ ಇದು ಪ್ಯಾಸಿವೈಸ್ ಮಾಡೋದಾರೆ ಹೇಗೆ? ಸೊ ಪ್ಯಾಸಿವೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಯಾಕಂದ್ರೆ ಬಹಳಷ್ಟು ಎಕ್ಸಾಮ್ ಅಲ್ಲಿ ಇದೇ ಇರುವಂತದ್ದು. ಸೊ ಇದನ್ನ ಮೂರು ಭಾಗ ಮಾಡ್ತಾರೆ. ಸೊ ಇದು ನೀವು ಕಲಿಬೇಕಾಗುತ್ತೆ, 1 2 3 ಅಂತ 3 ಭಾಗ ಇರುತ್ತೆ. ಸೊ ಇಲ್ಲಿ ಸಬ್ಜೆಕ್ಟ್ ಐ, ಗೋ ಅನ್ನೋದು ವರ್ಬ್, ಸಬ್ಜೆಕ್ಟ್ ವರ್ಬ್ ಅಂಡ್ ಆಬ್ಜೆಕ್ಟ್ ಅಂತ 3 ಭಾಗ ಮಾಡ್ತೀವಿ. ಸೊ ಇದು ಸಬ್ಜೆಕ್ಟ್ ವರ್ಬ್ ಅಂಡ್ ಆಬ್ಜೆಕ್ಟ್ ಅಂದ್ರೆ 1 2 3 ಸೀರಿಯಲ್ ಇದ್ರೆ ಇದೆ ಆಕ್ಟಿವೈಸ್ ಅಂತ ಕರಿತೀವಿ. ಅದಕ್ಕೆ ಪ್ಯಾಸಿವೈಸ್ ಮಾಡೋದಾದ್ರೆ ನೀವು 3 2 1 ಬರ್ಕೋಬೇಕಾಗುತ್ತೆ. 3 2 1 ಅಂದ್ರೆ ಯಾವುದು? ಸೊ 3 ಯಾವ್ದಿದೆ? ಶಿವಮೊಗ್ಗ ಇದೆ, ಶಿವಮೊಗ್ಗ ಅಂತ ಇದೆ. ನೆಕ್ಸ್ಟ್ ಏನಿದೆ? ಶಿವಮೊಗ್ಗ ಸಬ್ಜೆಕ್ಟ್ ಆಗಿದ್ರಿಂದ ಶಿವಮೊಗ್ಗ ಸಬ್ಜೆಕ್ಟ್ ಸಿಂಗ್ಯುಲರ್ ಫ್ಲೂರಲ್ ಆಗುತ್ತೆ. ಶಿವಮೊಗ್ಗ ಒಂದು ಸಿಂಗ್ಯುಲರ್ ಆಗುತ್ತೆ, ಏನಾಗುತ್ತೆ? ಸಿಂಗ್ಯುಲರ್ ಆಗುತ್ತೆ. ಹಾಗಾದ್ರೆ ಐ ವಿ ಯು ಹಿ ಶಿ ಇಟ್ ದೇ ಇದರಲ್ಲಿ ಒನ್ ಆಫ್ ದ ಯಾರಾಗ್ತಾರೆ? ಸಿಂಗ್ಯುಲರ್ ಆದ್ರೆ ಇದು ಇಟ್ ಆಗುತ್ತೆ, ಶಿವಮೊಗ್ಗ ಅನ್ನೋದು ಇಟ್ ಆಗುತ್ತೆ. ಹಾಗಾದ್ರೆ ಇಟ್ ಮುಂದೆ ಏನ್ ಬರಿತೀವಿ ನಾವು? ಈಸ್ ಅಂತ ಬರ್ದಿದ್ದೀವಿ, ನೆನ್ಪಿಡ್ಬೋದು. ಇದನ್ನ ಕಲ್ಸ್ಕೊಡ್ಬೇಕು, ಮುಂದೆ ನಾವು ಕಲ್ಸ್ಕೊಡ್ಬೇಕಂದ್ರೆ ನಾವು ಸುಮ್ಮನೆ ಸ್ಯಾಂಪಲ್ ಹೇಳ್ತಾ ಇರೋದು. ಸೊ ಇಟ್ ಈಸ್ ಅಂದ್ರೆ ಶಿವಮೊಗ್ಗ ಈಸ್, ಸೊ ಇದಾಗುತ್ತೆ. ನೆಕ್ಸ್ಟ್ ವರ್ಬ್ 1 ಇದು, ಗೋ ಅನ್ನೋದು ವರ್ಬ್ 1 ಆಗುತ್ತೆ. ಸೊ ಇಲ್ಲಿ ನೀವು ಪ್ಯಾಸಿವೈಸ್ ಮಾಡ್ಬೇಕಾದ್ರೆ ವರ್ಬ್ 3 ಅಲ್ಲಿ ಏನಾಗುತ್ತೆ ಇದು? ಸೊ ವರ್ಬ್ 1 ಇರೋದು ವರ್ಬ್ 3 ಆಗುತ್ತೆ. ಸೊ ವರ್ಬ್ 3 ಅಂದ್ರೆ ಏನು? ಗೋ ವೆಂಟ್ ಗಾನ್ ಅಂತ ಆಗುತ್ತೆ. ಹಾಗಾಗಿ ವರ್ಬ್ 3 ಯಾವ್ದಾಗುತ್ತೆ? ಗಾನ್ ಆಗುತ್ತೆ. ಶಿವಮೊಗ್ಗ ಈಸ್ ಗಾನ್. ಸೊ ಸ್ಪೆಷಲ್ ಪ್ಯಾಸಿವೈಸ್ ನ ಸ್ಪೆಷಲ್ ಯಾರಂದ್ರೆ ಬೈ. ಸೊ ಗಾನ್ ಬೈ. ಸೊ ಸಬ್ಜೆಕ್ಟ್ ಐ ಇರೋದು, ಸೊ ಆಬ್ಜೆಕ್ಟಿವ್ ಬಂದಾಗ ಪ್ರನೌನ್ಸ್ ಚೇಂಜ್ ಆಗ್ತದೆ. ಸೊ ಯಾವುದು? ಆಕ್ಸಿಲೇಟಿವ್ ಪ್ರನೌನ್ ಆಗುತ್ತೆ, ಐ ಇರೋದು ಮೀ ಆಗುತ್ತೆ. ಹಾಗಾಗಿ ಇದರಿಂದ ಶಿವಮೊಗ್ಗ ಈಸ್ ಗಾನ್ ಬೈ ಮೀ ಅಂತ ಆಗುತ್ತೆ. ಅರ್ಥ ಏನಾಗುತ್ತೆ? ವೆರಿ ಇಂಪಾರ್ಟೆಂಟ್ ಅಲ್ವಾ? ಏನಂತ ಬರ್ದೆ ನಾನು? ಸೊ ಶಿವಮೊಗ್ಗ ಈಸ್ ಗಾನ್ ಬೈ ಮೀ ಅಂತ. ನಾನು ಶಿವಮೊಗ್ಗಕ್ಕೆ ಹೋಗುತ್ತೇನೆ, ಶಿವಮೊಗ್ಗಕ್ಕೆ ನನ್ನಿಂದ ಹೋಗಲ್ಪಟ್ಟಿತು ಅಂತ ಹೇಳದೆ ಆಕ್ಟಿವೈಸ್ ಪ್ಯಾಸಿವೈಸ್. ಕನ್ನಡದಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ ಅಂತೀವಿ. ಇವನ್ನೆಲ್ಲ ಕಲಿಬೇಕು, ನೀವು ಪರ್ಫೆಕ್ಟ್ ಆಗಬೇಕು ಅಂದ್ರೆ ನನ್ನ ಕ್ಲಾಸ್ ಕೇಳಲೇಬೇಕಾಗುತ್ತೆ. ಏನು ಕಷ್ಟ ಅಲ್ಲ ಸ್ನೇಹಿತರೆ, ಇದನ್ನ ಚೆನ್ನಾಗಿ ಕಲ್ತಿರಿ. ಇದನ್ನ ಚೆನ್ನಾಗಿ ಕಲ್ತಿದ್ದೆ ಆದ್ರೆ ನಾನು ಮುಂದೆ ಕಲಿಸ್ತಾ ಹೋಗ್ತೀನಿ. ಹಿಂದಿನ ಕ್ಲಾಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ಹಿಂದಿನ ಕ್ಲಾಸ್ ಒಂದು ಸ್ವಲ್ಪ ನೋಡ್ಕೊಬರ್ರಿ. ಸೊ ಆಲ್ರೆಡಿ ಹಾಕಿದ್ದೀನಿ. ಸೊ ಈ ತರ ಕಲಿಯೋಣ ಮುಂದೆ. ಸೊ ಕಲಿತಾ ಹೋಗೋಣ. ಸೊ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಗಳನ್ನು ನಿಮ್ಗೆ ಕಲ್ಸಕ್ ಟ್ರೈ ಮಾಡ್ತೀವಿ. ಸೊ ಒಂದು ಚಾನಲ್ ಅದು ಶಿವಮೊಗ್ಗ ಅಚೀವರ್ ಕೋಚಿಂಗ್ ಸೆಂಟರ್ಸ್ ಇಷ್ಟೆಲ್ಲ ವಿಷಯಗಳನ್ನ ಹೊತ್ತು ತರ್ತಾ ಇದೆ. ನಿಮ್ಗೆ ನೆಕ್ಸ್ಟ್ ನಾಳಿಂದ ಕ್ಲಾಸ್ಗಳು ಯಾವ್ದಾಗಿರ್ತವೆ ಅಂದ್ರೆ ಮೆಂಟಲ್ ಅಬಿಲಿಟಿ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಕ್ಲಾಸ್ಗಳನ್ನು ನಾವು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ಅಂತ ಅಂದ್ರೆ ಶಿವಮೊಗ್ಗ ಕೋಚಿಂಗ್ ಸೆಂಟರ್ ಅಂತ ನಾನು ಹೇಳ್ತಾ, ತಪ್ಪದೆ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಾಲೆಡ್ಜ್ ಎಲ್ಲರಿಗೂ ಶೇರ್ ಆಗಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಇಂಗ್ಲಿಷ್ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಗ್ಲಿಷ್ ಕ್ಲಾಸ್ ಒಂದಿಗೆ ಭೇಟಿ ಆಗೋಣ. ಸೊ ಶುಭವಾಗಲಿ, ಶುಭ ದಿನ, ಬಾಯ್.